Hello students, welcome to the today's class. Today we are going to learn about the interesting topic of the Python programming language. ಇದರಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ನಾವು ಒಂದು ಮಾಡ್ಯೂಲ್ನ ಕಲಿತಾ ಇದ್ದೀವಿ ದಟ್ ಈಸ್ SQLite 3 ಮಾಡ್ಯೂಲ್. ಈ ವಿಡಿಯೋ ಏನಾದರೂ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ ಅಥವಾ ಫಸ್ಟ್ ಪಿ ಯು ಸ್ಟೂಡೆಂಟ್ಸ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಿಸ್ ಈಸ್ ನಾಟ್ ಇನ್ ಯೋರ್ ಸಿಲೆಬಸ್. ಈ ಕಂಟೆಂಟ್ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅದು ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ. ಆದರೂ ನಿಮಗೆ ಇಷ್ಟ ಇದ್ದರೆ ನೀವು ಈ ಕಂಟೆಂಟ್ನ ನೀವು ಕಲಿಬೋದು. ದಿಸ್ ಕಂಟೆಂಟ್ ಏನು ನಾನು ಕಂಟೆಂಟ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ದಟ್ ಈಸ್ ಪ್ಯೂರ್ಲಿ ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕು ಅಂತ ಹೇಳಿದ್ರೆ ಕಲಿಬೋದು, ಆರ್ ಎಲ್ಸ್ ಇಟ್ ಬಿಲಾಂಗ್ಸ್ ಟು ದ BCA ಅಥವಾ BE ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ. ಬಟ್ ಅಗೇನ್ ಐ ಆಮ್ ಟೆಲ್ಲಿಂಗ್, ಇದು ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ. ಫಸ್ಟ್ ಪಿ ಯು ಮತ್ತು ಸೆಕೆಂಡ್ ಪಿ ಯು ಸ್ಟೂಡೆಂಟ್ಸ್ದು ಸಿಲೆಬಸ್ಸಲ್ಲಿ ಈ ಕಂಟೆಂಟ್ ಇಲ್ಲ. ಸೊ ನೆಕ್ಸ್ಟ್ ಫರ್ದರ್ ವಿತೌಟ್ ವೇಸ್ಟಿಂಗ್ ಟೈಮ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ SQLite 3. ಫಸ್ಟ್ ಅರ್ಥ ಮಾಡ್ಕೊಳ್ಳೋದ SQLite 3 ಏನು ಅಂತ ಹೇಳಿದ್ರೆ, SQLite ಒಂದು ಡಾಟಾಬೇಸ್ ಲ್ಯಾಂಗ್ವೇಜ್ ಇದು. ನಮಗೆ ಬೇರೆ ಬೇರೆ ಥರ ಡಾಟಾಬೇಸ್ ಇದೆ. ಏನು ಡಾಟಾಬೇಸ್ ಅಂತ ಹೇಳಿದ್ರೆ, ನಮ್ದು ಏನೆಲ್ಲ ಡಾಟಾ ನಾವು ಕಲೆಕ್ಟ್ ಮಾಡ್ಕೋತೀವಿ ಆ ಡಾಟಾನ ನಾವು ಏನು ಮಾಡಬೇಕು, ಸ್ಟೋರ್ ಮಾಡಬೇಕು. ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ನಾವು ಸ್ಟೋರ್ ಮಾಡಬೇಕು. ಆ ಸ್ಟೋರ್ ಮಾಡಲಿಕ್ಕೆ ನಮಗೆ ಬೇರೆ ಲ್ಯಾಂಗ್ವೇಜಸ್ ಇದೆ. ಆ್ಯಸ್ ಯು ನೋ ವಿ ಹ್ಯಾವ್ ಫ್ರಂಟ್ ಎಂಡ್ ಡಿಸೈನಿಂಗ್ ಆ್ಯಂಡ್ ಬ್ಯಾಕ್ ಎಂಡ್ ಡಿಸೈನಿಂಗ್. ನಾವು ಏನು ಬ್ಯಾಕ್ ಎಂಡ್ ಡಿಸೈನ್ ಮಾಡ್ತೀವಿ, ಬ್ಯಾಕ್ ಎಂಡ್ ಡಿಸೈನಿಂಗ್ ಮಾಡಲಿಕ್ಕೋಸ್ಕರ ನಮಗೆ ಬೇರೆ ಬೇರೆ ಥರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆ. ಲೈಕ್ ವಿ ಹ್ಯಾವ್ MySQL, ವಿ ಹ್ಯಾವ್ Oracle ಇದೆ ನಮ್ಮ ಹತ್ರ, ದೆನ್ ವಿ ಹ್ಯಾವ್ PHP, ವಿ ಹ್ಯಾವ್ MongoDB. ಬೇರೆ ಬೇರೆ ಥರ ನಮಗೆ ಲ್ಯಾಂಗ್ವೇಜಸ್ ಇದೆ. ಅದರಲ್ಲಿ SQLite 3 ಅನ್ನೋದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು. ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಪರ್ಟಿಕ್ಯುಲರ್ಲಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ, ಸ್ಮಾಲ್ ಆರ್ಗನೈಸೇಷನ್, ಸ್ಮಾಲ್ ಅಪ್ಲಿಕೇಶನ್ಸ್ ನಾವು ಡೆವಲಪ್ ಮಾಡಬೇಕು ಅಂತ ಹೇಳಿದರೆ, ಸ್ಮಾಲ್ ಸಾಫ್ಟ್ವೇರ್ಸ್, ಸ್ಮಾಲ್ ಮೊಬೈಲ್ ಅಪ್ಲಿಕೇಶನ್, ಲೋಕಲ್ ಡಾಟಾಬೇಸ್ ಏನಿರುತ್ತೆ ಅದರಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿದರೆ ಮಾತ್ರ ನಾವು SQLite 3ನ ಯೂಸ್ ಮಾಡ್ತೀವಿ. ಸಪೋಸ್ ನಮ್ಮದು ಬಿಗ್ ಆರ್ಗನೈಸೇಷನ್ಸು, ಬಿಗ್ ನೆಟ್ವರ್ಕಿಂಗ್ ವೆಬ್ ಅಪ್ಲಿಕೇಶನ್ಸು ಅಥವಾ ಬಿಗ್ ಸಾಫ್ಟ್ವೇರ್ಸ್ನ ನಾವು ಡೆವಲಪ್ ಮಾಡಬೇಕು ಅಂತ ಹೇಳಿದರೆ ಅದರಲ್ಲಿ ನಾವು SQLite 3 ಮಾಡ್ಯೂಲ್ನ ನಾವೇನು ಮಾಡೋಣ, SQLite 3 ಡಾಟಾಬೇಸ್ನ ನಾವೇನು ಮಾಡೋಣ, ಯೂಸ್ ಮಾಡಲ್ಲ. ಅದು ಯಾವುದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದರೆ, ಬರೀ ಲೈಟ್ ವೆಯ್ಟಿಗೆ ಮಾತ್ರ ಏನಾಗುತ್ತೆ ಅದು ಹೆಲ್ಪ್ ಮಾಡುತ್ತೆ. ಆಲ್ಮೋಸ್ಟ್ SQLite ಕ್ವೈರೀಸು ಯಾವ ಥರ ಇರುತ್ತೆ ಅಂತ ಹೇಳಿದರೆ, ಇಟ್ ಈಸ್ ಸಿಮಿಲರ್ ಟು ದ SQL. ನೀವು ಆಲ್ರೆಡಿ SQL ಕಲ್ತಿದ್ರೆ ನಿಮಗೆ ಗೊತ್ತಿರುತ್ತೆ ಯಾವುದೆಲ್ಲ ನಮಗೆ ಕ್ವೈರೀಸ್ ಇದೆ, ಹೇಗೆ ಟೇಬಲ್ ಕ್ರಿಯೇಟ್ ಮಾಡೋದು, ಡಾಟಾ ಇನ್ಸರ್ಟ್ ಮಾಡೋದು, ಆಲ್ ದ ಕ್ವೈರೀಸ್ ಏನಿದೆ ನಮ್ಮದು SQLite 3 ಮಾಡ್ಯೂಲಲ್ಲೂ ಸಿಮಿಲರ್ ಆಗಿದೆ. ನಾವು ವಿ ವಿಲ್ ಸಿ ವಿಚ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್ SQLiteಲ್ಲಿ. ನಾವು ಪೈಥಾನಲ್ಲಿ ಏನು ವೆಲ್ಕಮ್ ಟು ದ ಪೈಥಾನಲ್ಲಿ SQLite ಮಾಡ್ಯೂಲ್ ಏನಿದೆ ಇದು ಇನ್ಬಿಲ್ಟ್ ಆಗಿದೆ. SQLite 3 ಮಾಡ್ಯೂಲ್ ಏನಾಗಿದೆ, ಇದು ಇನ್ಬಿಲ್ಟ್ ಆಗಿದೆ. ಇದರಲ್ಲಿ ನಾವು ಎಕ್ಸ್ಟ್ರಾ ಏನಾದರೂ ಲೈಬ್ರರೀಸ್ನ ಆ್ಯಡ್ ಮಾಡ್ಕೋಬೇಕು, ಇನ್ಸ್ಟಾಲ್ ಮಾಡಬೇಕು ಅಂತ ಏನಿಲ್ಲ. ನಮಗೆ ಪೈಥಾನ್ ಐಡಿಯಲಿಂದನೇ ನಾವು SQLite 3 ಮಾಡ್ಯೂಲ್ನ ನಾವೇನು ಮಾಡ್ಕೋಬೋದು, ಎಕ್ಸಿಕ್ಯೂಟ್ ಮಾಡ್ಕೋಬೋದು. ಸೊ ನೌ ವಿ ವಿಲ್ ಸಿ ದ ಡಿಫ್ರೆಂಟ್ ಮೆಥಡ್ಸ್ ದಟ್ ಆರ್ ಮೇಜರ್ಲಿ ಯೂಸ್ಡ್. ಜಾಸ್ತಿ ಯೂಸ್ ಮಾಡೋದು ಮೆಥಡ್ಸು ಪೈಥಾನಲ್ಲಿ SQLite 3 ಮಾಡ್ಯೂಲಿಗೆ. ದ ಫಸ್ಟ್ ಮೆಥಡ್ ವಿ ಹ್ಯಾವ್ SQLite 3.connect. ಏನೋ ಇದು ಫಸ್ಟ್ ಮೆಥಡ್ ಏನಿದೆ ಇದು SQLite 3.connect. ಈ ಮೆಥಡ್ ಏನು ಮಾಡುತ್ತೆ ಅಂತ ಹೇಳಿದರೆ, ದಿಸ್ ಪರ್ಟಿಕ್ಯುಲರ್ ಮೆಥಡ್ ಏನು ಮಾಡುತ್ತೆ ಅಂತ ಹೇಳಿದರೆ, ನಮಗೆ SQLite ಡಾಟಾಬೇಸ್ ಜೊತೆ ಪೈಥಾನ್ನ ಏನು ಮಾಡಿಕೊಡುತ್ತೆ, ಕನೆಕ್ಷನ್ ಮಾಡಿಕೊಡುತ್ತೆ. SQLite 3ದು ಕೆಲಸ ಏನು, ಕನೆಕ್ಟ್ ಮೆಥಡ್ದು ಕೆಲಸ ಏನು. ಕನೆಕ್ಟ್ ಮೆಥಡ್ ಏನು ಮಾಡುತ್ತೆ ಅಂತ ಹೇಳಿದರೆ, SQLite 3 ಮಾಡ್ಯೂಲ್ ಜೊತೆ ನಮ್ಮದು ಪೈಥಾನ್ ಏನು ಮಾಡುತ್ತೆ, ಡಾಟಾಬೇಸ್ ಮತ್ತು ಪೈಥಾನ್ ಐಡಿಯಲಿನ ಏನು ಮಾಡಿಕೊಡುತ್ತೆ, ಕನೆಕ್ಷನ್ ಬಿಲ್ಡ್ ಮಾಡುತ್ತೆ. ಯಾವುದು, SQLite 3. The next method we have the connection cursor method. Before going to the connection cursor method, first we will execute. ನಾವು ಫಸ್ಟ್ ಎಕ್ಸಿಕ್ಯೂಟ್ ಮಾಡೋದ ಪೈಥಾನಲ್ಲಿ ಕನೆಕ್ಷನ್ನ ಹೇಗೆ ಬಿಲ್ಡ್ ಮಾಡ್ತೀವಿ ಅಂತ. We'll go to the IDE, select Python IDE. ಇದು ಇಂಟರಾಕ್ಟಿವ್ ಬೋರ್ಡ್ ಬೇಕಂದ್ರೆ we can use the interactive board. You can increase the size. Okay. Now we'll go to the file. We'll create a new file. Size increase ಆಗಿದೆ. So we'll erase this one first. Now we'll see what is the first thing we need to add. We need to add the import. ಯಾವುದನ್ನ ಇಂಪೋರ್ಟ್ ಮಾಡ್ತಿರೋದು ನಾವು ಮಾಡ್ಯೂಲು SQLite 3 ಮಾಡ್ಯೂಲ್ನ ನಾವೇನು ಮಾಡ್ತಾ ಇದ್ದೀವಿ, ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಆಫ್ಟರ್ ದಟ್ ವಾಟ್ ವಿ ಹ್ಯಾವ್ ಟು ಡೂ, ಫಸ್ಟ್ ವಿ ಹ್ಯಾವ್ ಟು ಕ್ರಿಯೇಟ್ ದ ಕನೆಕ್ಷನ್ನ ಯಾವುದರಿಂದ ಕ್ರಿಯೇಟ್ ಮಾಡ್ತೀವಿ ನಾವು, ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ದ ಕನೆಕ್ಷನ್ ವಿತ್ ದ ಹೆಲ್ಪ್ ಆಫ್ ದ
SQLite3.connect ಕನೆಕ್ಟ್ ಮೆಥಡ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ, ಡಾಟಾಬೇಸ್ ಜೊತೆ ಪೈಥಾನ್ನ ನಾವೇನು ಮಾಡ್ತಾ ಇದ್ದೀವಿ, ಕನೆಕ್ಷನ್ ಮಾಡ್ತಾ ಇದ್ದೀವಿ. ಹೌ ವಿ ಆರ್ ಗೋಯಿಂಗ್ ಟು ರೈಟ್, ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಆನ್ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ದಟ್ ಇಸ್ ಕನೆಕ್ಷನ್. CONN ಅಂತ ನಾನು ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ದಟ್ ಈಸ್ ಈಕ್ವಲ್ ಟು ಯಾವುದಕ್ಕೆ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ, SQLite3 ಡಾಟ್ ಮೆಥಡ್ ಯಾವುದು, ಕನೆಕ್ಟ್. SQLite3.connect. ಇವಾಗ ವಿ ಆರ್ ಪ್ರೊವೈಡಿಂಗ್ ದ ಫೈಲ್ ನೇಮ್ ದಟ್ ಈಸ್ ABCD ಡಾಟ್ ಎಕ್ಸ್ಟೆನ್ಷನ್ ಏನಿದೆ DB, ದಟ್ ಈಸ್ ಡಾಟಾಬೇಸ್ ಫೈಲ್. ಈ ನಾವು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಿದರೆ, ಐ ವಿಲ್ ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್. ಫಸ್ಟ್ ವಿ ವಿಲ್ ಸೇವ್ AB 1 2 ಫೈಲ್ ನೇಮ್ ಐ ಹ್ಯಾವ್ ಗಿವನ್ 1 2. ನೌ ವಿ ಹ್ಯಾವ್ ಸೀನ್ ನಮಗೆ ಏನೂ ಔಟ್ಪುಟ್ ತೋರಿಸ್ತಾ ಇಲ್ಲ. ಸೊ ನಮಗೆ ಎರರು ತೋರಿಸ್ತಾ ಇಲ್ಲ, ಔಟ್ಪುಟ್ಟು ಡಿಸ್ಪ್ಲೇ ಆಗ್ತಾ ಇಲ್ಲ. ದಟ್ ಮೀನ್ಸ್ ನಮಗೆ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ದಟ್ ಏನಾಗಿದೆ, ಈ ಕನೆಕ್ಷನ್ ಏನಾಗಿದೆ, ಬಿಲ್ಡ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ವಾಟ್ ವಿ ವಿಲ್ ಗಿವ್ ದ ಸ್ಟೇಟ್ಮೆಂಟ್ ಪ್ರಿಂಟ್ ಕನೆಕ್ಷನ್ ಬಿಲ್ಡ್ ಸಕ್ಸಸ್ಫುಲಿ. ಕನೆಕ್ಷನ್ ಬಿಲ್ಡ್ ಸಕ್ಸಸ್ಫುಲಿ. ಕನೆಕ್ಷನ್ ಏನಾಗಿದೆ, ಸಕ್ಸಸ್ಫುಲ್ ಆಗಿ ಬಿಲ್ಡ್ ಆಗಿದೆ. ನಾವು ವಿಲ್ ರನ್. ಯು ಕ್ಯಾನ್ ಸಿ ಹಿಯರ್ ಔಟ್ಪುಟಲ್ಲಿ ಏನು ತೋರಿಸ್ತಿದೆ ನಮಗೆ, ಕನೆಕ್ಷನ್ ಏನಾಗಿದೆ, ಸಕ್ಸಸ್ಫುಲ್ ಆಗಿ ಬಿಲ್ಡ್ ಆಗಿದೆ. ಸೊ ವಾಟ್ ವಿ ವಿಲ್ ಯೂಸ್ ಟು ಬಿಲ್ಡ್ ದ ಕನೆಕ್ಷನ್, ವಿ ಆರ್ ಗೋಯಿಂಗ್ ಟು ಯೂಸ್ ದ ವಿಚ್ ಮೆಥಡ್, ಕನೆಕ್ಟ್ ಮೆಥಡ್. SQLite3.connect ಮೆಥಡ್. ಈ ಮೆಥಡ್ನ ನಾವು ಯೂಸ್ ಮಾಡ್ತೀವಿ ಏನಕ್ಕೆ ಅಂತ ಹೇಳಿದರೆ, ಟು ಕನೆಕ್ಟ್ ದ ಡಾಟಾಬೇಸ್ ವಿತ್ ದ ಪೈಥಾನ್ ವಿತ್ ದ ಡಾಟಾಬೇಸ್. SQLite3 ಡಾಟಾಬೇಸ್ ಜೊತೆ ನಾವು ಕನೆಕ್ಟ್ ಮಾಡಲಿಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ದ SQLite3.connect. ಆಫ್ಟರ್ ದಟ್ ಏನು ಪ್ರೊವೈಡ್ ಮಾಡ್ತಾ ಇದ್ದೀವಿ, ನಾವು ಫೈಲ್ ನೇಮ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ವಿತ್ ದ ಎಕ್ಸ್ಟೆನ್ಷನ್. ನಾವು ಏನು ಮಾಡಿದ್ದೀವಿ, ನಾವು ಪೈಥಾನ್ನ ಯಾವುದ್ರ ಜೊತೆ ಕನೆಕ್ಟ್ ಮಾಡಿದ್ದೀವಿ, ಡಾಟಾಬೇಸ್ ಜೊತೆ ಕನೆಕ್ಟ್ ಮಾಡಿದ್ದೀವಿ. ದ ನೆಕ್ಸ್ಟ್ ಮೆಥಡ್ ವಿ ಹ್ಯಾವ್, ವಾಟ್ ಈಸ್ ದ ನೆಕ್ಸ್ಟ್ ಮೆಥಡ್ ವಿ ಹ್ಯಾವ್, ಕನೆಕ್ಷನ್.ಕರ್ಸರ್ ಮೆಥಡ್. ಲೈನ್ಸ್ ಸೂಪರಾಗಿ ಬರ್ತಾ ಇದೆ. ಕನೆಕ್ಷನ್.ಕರ್ಸರ್ ಮೆಥಡ್. ದಿಸ್ ಮೆಥಡ್ ಏನು ಮಾಡುತ್ತೆ ಅಂತ ಹೇಳಿದರೆ, ನಾವು SQLದು ಏನು ಸ್ಟೇಟ್ಮೆಂಟ್ಸ್ ಇರುತ್ತೆ, ಏನು ಸ್ಟೇಟ್ಮೆಂಟ್ಸ್ ಇರುತ್ತೆ, ಆ ಸ್ಟೇಟ್ಮೆಂಟ್ಸ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇಫ್ ವಿ ವಾಂಟ್ ವಿ ಕ್ಯಾನ್ ಕ್ರಿಯೇಟ್ ಆನ್ ಕರ್ಸರ್ ಆಬ್ಜೆಕ್ಟ್ನ ನಾವು ಕ್ರಿಯೇಟ್ ಮಾಡ್ಬೋದು, ಆರ್ ಎಲ್ಸ್ ವಿ ಕ್ಯಾನ್ ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್ಸ್ ವಿತ್ ದ ಕನೆಕ್ಷನ್ ಆಬ್ಜೆಕ್ಟ್ ಓನ್ಲಿ. ಈ ಕನೆಕ್ಷನ್ ಆಬ್ಜೆಕ್ಟಿಂದ ಆದರೂ ನಾವು ಏನು ಮಾಡ್ಬೋದು, ಸ್ಟೇಟ್ಮೆಂಟ್ಸ್ನ ಎಕ್ಸಿಕ್ಯೂಟ್ ಮಾಡ್ಬೋದು, ಅಥವಾ ವಿ ಕ್ಯಾನ್ ಕ್ರಿಯೇಟ್ ದ ಕರ್ಸರ್ ಆಬ್ಜೆಕ್ಟ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಕೋಬೋದು, ಪ್ರೋಗ್ರಾಮ್ನ ಎಕ್ಸಿಕ್ಯೂಷನ್ ಮಾಡ್ಬೋದು. ಫಸ್ಟ್ ವಿ ವಿಲ್ ಸಿ ವಿತ್ ದ ಕನೆಕ್ಷನ್ ಆಬ್ಜೆಕ್ಟಿಂದ ಯಾವ ಥರ ಟೇಬಲ್ ಕ್ರಿಯೇಟ್ ಮಾಡ್ತೀವಿ. ದೆನ್ ವಿ ವಿಲ್ ಸಿ ದ ಕನೆಕ್ಷನ್ ಕರ್ಸರ್ ಆಬ್ಜೆಕ್ಟಿಂದ ಯಾವ ಥರ ನಾವೇನು ಮಾಡ್ತಾ ಇದ್ದೀವಿ, ಟೇಬಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನಾವು ವಿ ವಿಲ್ ಮೂವ್ ಟು ದ ಪೈಥಾನ್. ಐಡಿಯಲಿ ದ ಫಸ್ಟ್ ಮೆಥಡ್ ಯಾವತ್ತನ್ನು ಯೂಸ್ ಮಾಡ್ತಾ ಇದ್ದೀವಿ ನಾವು, ಕನೆಕ್ಷನ್ ಆಬ್ಜೆಕ್ಟ್. ವಿ ವಿಲ್ ಎರೇಸ್ ದಿಸ್ ಒನ್. ಫಸ್ಟ್ ಮೆಥಡ್ ಯಾವ್ದು ಯೂಸ್ ಮಾಡ್ತಾ ಇದ್ದೀವಿ ನಾವು, ಕನೆಕ್ಷನ್ ಆಬ್ಜೆಕ್ಟ್ನ ಯೂಸ್ ಮಾಡ್ಕೊಂಡು ಒಂದು ಟೇಬಲ್ ಕ್ರಿಯೇಟ್ ಮಾಡೋದ. ಅನದರ್ ಮೆಥಡ್ ಯಾವುದನ್ನ, ಕರ್ಸರ್ ಮೆಥಡ್. ಎರಡು ಮೆಥಡಿಂದ ನಾವೇನು ಮಾಡ್ಕೋಬೋದು, ಸ್ಟೇಟ್ಮೆಂಟ್ಸ್ನ ನಾವೇನು ಮಾಡ್ಕೋಬೋದು, ಎಕ್ಸಿಕ್ಯೂಟ್ ಮಾಡ್ಬೋದು. ದ ಮೇನ್ ಇಂಪಾರ್ಟೆಂಟ್ ಮೆಥಡ್ ವಿ ಹ್ಯಾವ್ ಹಿಯರ್ ದ ಕರ್ಸರ್ ಮೆಥಡ್. ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಒನ್ ಬಿಫೋರ್ ಗೋಯಿಂಗ್ ಟು ಕ್ರಿಯೇಟ್ ಎನಿಥಿಂಗ್. ಎಕ್ಸಿಕ್ಯೂಟ್ ಮೆಥಡ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿದರೆ, ಯಾವುದೇ ಒಂದು ಸ್ಟೇಟ್ಮೆಂಟ್ಸ್ನ ನಾವು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದರೆ, ಡಾಟಾಬೇಸ್ ಮೇಲೆ ವರ್ಕ್ ಮಾಡಬೇಕು ಅಂತ ಹೇಳಿದರೆ, ವಿ ವಿಲ್ ಯೂಸ್ ದ ಎಕ್ಸಿಕ್ಯೂಟ್ ಮೆಥಡ್. ನಾವು ಎಕ್ಸಿಕ್ಯೂಟ್ ಮೆಥಡ್ ಯೂಸ್ ಮಾಡಿಕೊಂಡೇ ನಾವು ಎಲ್ಲ ಕಮ್ಯಾಂಡ್ಸ್ನ ಏನು ಮಾಡ್ತಾ ಇದ್ದೀವಿ, ರನ್ ಮಾಡ್ತಾ ಇದ್ದೀವಿ. ಆರ್ ಎಲ್ಸ್ ನಾಟ್ ಎ ಸಿಂಗಲ್ ಕಮ್ಯಾಂಡ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಯಾವುದು ಕಮ್ಯಾಂಡ್ ಏನಾಗಲ್ಲ, ರನ್ ಆಗಲ್ಲ. ವಿಚ್ ಮೆಥಡ್ ವಿ ಆರ್ ಗೋಯಿಂಗ್ ಟು ಎಕ್ಸಿಕ್ಯೂಟ್, ಬೈ ಯೂಸಿಂಗ್ ದ ಎಕ್ಸಿಕ್ಯೂಟ್ ಮೆಥಡ್. ಸೊ ನಾವು ವಿಲ್ ಸಿ ಇನ್ ದ ಪ್ರೋಗ್ರಾಮ್ ಯಾವ ಆಬ್ಜೆಕ್ಟ್ನ ಯೂಸ್ ಮಾಡ್ತಾ ಇದ್ದೀವಿ. ಫಸ್ಟ್ ನಾವು ಕನೆಕ್ಟ್ ಆಬ್ಜೆಕ್ಟ್ನ ಯೂಸ್ ಮಾಡ್ತಾ ಇದ್ದೀವಿ. ನಾವು ವಿಲ್ ಯೂಸ್ ಅನ್ ಕನೆಕ್ಷನ್ ಆಬ್ಜೆಕ್ಟ್. we will take one variable, ಯಾವುದಾದ್ರೂ ಒಂದು ವೇರಿಯೇಬಲ್ ತಗೊಳ್ಳೋದ ನಾವು. we will take an variable like a ಅಂತಾನೆ ವೇರಿಯೇಬಲ್ ತಗೊಳ್ಳೋದ. here what we are doing, what is the command to create an table. ಒಂದು ಟೇಬಲ್ನ ಕ್ರಿಯೇಟ್ ಮಾಡೋಕ್ಕೆ ಕಮ್ಯಾಂಡ್ ಏನೋ, ದ ಸೇಮ್ ಥಿಂಗ್ ನಮ್ಮದು SQL ಏನು ಕಮ್ಯಾಂಡ್ ಇದೆ ಅದೇ ಕಮ್ಯಾಂಡ್ನ ಯೂಸ್ ಮಾಡ್ತೀವಿ ನಾವು. ಕ್ರಿಯೇಟ್ ಟೇಬಲ್. ಆಫ್ಟರ್ ದಟ್ ಐ ವಿಲ್ ಗಿವ್ ಹಿಯರ್ ದ ಟೇಬಲ್ ನೇಮ್ ಆಸ್ ಸ್ಟೂಡೆಂಟ್. ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್. Then what we are doing, create table student. After that ಏನು ಪ್ರೊವೈಡ್ ಮಾಡಬೇಕು, ನಾವು ಫೀಲ್ಡ್ಸ್ನ ಪ್ರೊವೈಡ್ ಮಾಡಬೇಕು. ವಾಟ್ ಫೀಲ್ಡ್ ಐ ಕ್ಯಾನ್ ಪ್ರೊವೈಡ್, ಸ್ಟೂಡೆಂಟ್ ID ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಅದ್ರದ್ದು ಟೈಪ್ ಏನು ಪ್ರೊವೈಡ್ ಮಾಡ್ತಾ ಇದ್ದೀನಿ, ಎಂಟರ್. ದೆನ್ ವಿ ಕ್ಯಾನ್ ಪ್ರೊವೈಡ್ ದ ಸ್ಟೂಡೆಂಟ್ ನೇಮ್. ದೆನ್
Data type we can provide text. Then we can go for class. Data type we can provide here text. So see, ಒಂದು ವೇರಿಯೇಬಲ್ನ ತೊಗೊಂಡಿದ್ದೀವಿ. ಆ ವೇರಿಯೇಬಲಲ್ಲಿ ಏನು ವ್ಯಾಲ್ಯೂಸ್ ಪಾಸ್ ಮಾಡ್ತಾ ಇದ್ದೀವಿ, ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್. ಇದೇನಿದು ಕ್ವೈರಿ, ಇದು ಯಾವುದೇ ಕ್ವೈರಿ, ಇದು ಟೇಬಲ್ನ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಇದು ಕ್ವೈರಿ ಇರೋದು ನಮಗೆ ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್. ಅದರಲ್ಲಿ ಇದೇನಿದು ಫೀಲ್ಡ್ಸ್ ನೇಮು, ಸ್ಟೂಡೆಂಟ್ ಐ ಡಿ, ಸ್ಟೂಡೆಂಟ್ ನೇಮ್ ಮತ್ತು ಕ್ಲಾಸ್. ಇದರಲ್ಲಿ ನಾವು ಯಾವ ವ್ಯಾಲ್ಯೂಸ್ನ ಪಾಸ್ ಮಾಡ್ತಾ ಇದ್ದೀವಿ, ಇಂಟೀಜರ್ ವ್ಯಾಲ್ಯೂ. ಇದರಲ್ಲಿ ನಾವೇನು ಪಾಸ್ ಮಾಡ್ತಾ ಇದ್ದೀವಿ, ಸ್ಟ್ರಿಂಗ್ನ ಪಾಸ್ ಮಾಡ್ತಾ ಇದ್ದೀವಿ. ನಾವು ವಿಚ್ ಮೆಥಡ್ ವಿ ಆರ್ ಗೋಯಿಂಗ್ ಟು ಯೂಸ್? ವಿ ಆರ್ ಗೋಯಿಂಗ್ ಟು ಯೂಸ್ ದ ಕನೆಕ್ಷನ್ ಆಬ್ಜೆಕ್ಟ್. Connect to the object ಯಾವುದು? CONN. Connect to the object what we have created? CONN we have created. Now we will create here CONN dot ಸ್ಟೇಟ್ಮೆಂಟ್ಸ್ನ ಎಕ್ಸಿಕ್ಯೂಟ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಯಾವ ಕಮ್ಯಾಂಡ್ನ ಯೂಸ್ ಮಾಡೋದು ನಾವು? ಎಕ್ಸಿಕ್ಯೂಟ್ ಕಮ್ಯಾಂಡ್. ವಿಚ್ ಕಮ್ಯಾಂಡ್ ವಿ ವಿಲ್ ಯೂಸ್? ಎಕ್ಸಿಕ್ಯೂಟ್ ಕಮ್ಯಾಂಡ್. ಎನಿ ಕ್ವೈರಿ ವಿ ನೀಡ್ ಟು ಎಕ್ಸಿಕ್ಯೂಟ್, ವಿ ಆರ್ ಗೋಯಿಂಗ್ ಟು ಯೂಸ್ ದ ಎಕ್ಸಿಕ್ಯೂಟ್ ಕಮ್ಯಾಂಡ್. ಎಕ್ಸಿಕ್ಯೂಟ್ ಯಾವುದನ್ನ ಎಕ್ಸಿಕ್ಯೂಟ್ ಮಾಡಬೇಕು? ದಟ್ ಮೀನ್ಸ್ ವಾಟ್ ವೇರಿಯೇಬಲ್ ಹಿಯರ್ ವಿ ಹ್ಯಾವ್ ಎ. ಈ ವೇರಿಯೇಬಲ್ನ ನಾವೇನು ಮಾಡಬೇಕು? ಎಕ್ಸಿಕ್ಯೂಟ್ ಮಾಡಬೇಕು. ನಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಾವು ವಿ ವಿಲ್ ಪ್ರೊವೈಡ್ ಹಿಯರ್ ದ ಸ್ಟೇಟ್ಮೆಂಟ್ ಟೇಬಲ್ ಈಸ್ ಕ್ರಿಯೇಟೆಡ್. ಟೇಬಲ್ ಈಸ್ ಕ್ರಿಯೇಟೆಡ್ ನಾವು ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ವಿ ಹ್ಯಾವ್ ಗಿವನ್ ಹಿಯರ್ ಟೇಬಲ್ ಈಸ್ ಕ್ರಿಯೇಟೆಡ್. ನಾವು ವಿಲ್ ರನ್ ಹಿಯರ್, ರನ್ ದ ಮಾಡ್ಯೂಲ್. ಕ್ಯಾನ್ ಯು ಸಿ ಹಿಯರ್ ಕನೆಕ್ಷನ್ ಬಿಲ್ಡ್ ಆಗಿದೆ. ದೆನ್ ವಿ ಹ್ಯಾವ್ ಕ್ರಿಯೇಟೆಡ್ ದ ಟೇಬಲ್. ಟೇಬಲ್ನ ನಾವೇನು ಮಾಡಿದ್ದೀವಿ? ಕ್ರಿಯೇಟ್ ಮಾಡಿದ್ದೀವಿ. ನಾವು ವಿಚ್ ಮೆಥಡ್ ವಿಚ್ ಆಬ್ಜೆಕ್ಟ್ ವಿ ಹ್ಯಾವ್ ಯೂಸ್ ಟು ಕ್ರಿಯೇಟ್ ಎ ಟೇಬಲ್? ಕನೆಕ್ಷನ್ ಆಬ್ಜೆಕ್ಟ್ನ ಯೂಸ್ ಮಾಡ್ಕೊಂಡು ಟೇಬಲ್ನ ಕ್ರಿಯೇಟ್ ಮಾಡಿದ್ದೀವಿ. ವಾಟ್ ಐ ಟೋಲ್ಡ್, ವಿ ಕ್ಯಾನ್ ಯೂಸ್ ದ ಕರ್ಸರ್ ಆಬ್ಜೆಕ್ಟ್. ಕರ್ಸರ್ ಆಬ್ಜೆಕ್ಟ್ನ ನಾವು ಯೂಸ್ ಮಾಡ್ಕೊಂಡು ಏನು ಮಾಡ್ಕೋಬೋದು? ನಾವು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ಕೋಬೋದು. ನಾವು ವಿಲ್ ಕ್ರಿಯೇಟ್ ಯೂಸಿಂಗ್ ಆ್ಯನ್ ಕರ್ಸರ್ ಆಬ್ಜೆಕ್ಟ್. ವಿ ವಿಲ್ ಕಮೆಂಟ್ ದಿಸ್ ಒನ್. ಇದನ್ನು ಇನ್ನೊಂದು ಮೆಥಡಲ್ಲಿ ಬರೀಬೋದು. ಐ ವಿಲ್ ಟೆಲ್ ಯು ದಿಸ್ ಒನ್. ಇನ್ಸ್ಟೆಡ್ ಆಫ್ ರೈಟಿಂಗ್ ಲೈಕ್ ದಿಸ್, ಈ ಥರ ಒಂದು ವೇರಿಯೇಬಲ್ ಕೊಟ್ಬಿಟ್ಟು ವೇರಿಯೇಬಲ್ ಅಸೈನ್ ಮಾಡೋಕ್ಕಿಂತ ಬದಲು ದಿಸ್ ಕಂಪ್ಲೀಟ್ ಸ್ಟೇಟ್ಮೆಂಟ್ ವಿ ಕ್ಯಾನ್ ಆ್ಯಡ್ ಹಿಯರ್. ಇಲ್ಲೇ ನಾವು ಹಾಕೋಬೋದು. ದಟ್ ಮೀನ್ಸ್ ಟೇಬಲ್ ಏನಾಗುತ್ತೆ? ಕ್ರಿಯೇಟ್ ಆಗುತ್ತೆ. ವಿಲ್ ಕ್ರಿಯೇಟ್, ವಿಲ್ ಗಿವ್ ದಿಸ್ ಒನ್ ಇನ್ ದ ಕಮೆಂಟ್. ದೆನ್ ವಾಟ್ ವಿಲ್ ವಿ ಕ್ರಿಯೇಟ್? ಕರ್ಸರ್ ಆಬ್ಜೆಕ್ಟ್. ಕರ್ಸರ್ ಆಬ್ಜೆಕ್ಟಿಗೆ ನಾನು ಆಬ್ಜೆಕ್ಟಿಗೆ ಏನು ತೊಗೋತಾ ಇದ್ದೀನಿ? CURL. ದಿಸ್ ಇಸ್ ಅನ್ ಕರ್ಸರ್ ಆಬ್ಜೆಕ್ಟ್. ವಾಟ್ ವಿ ಹ್ಯಾವ್ ಟು ಕ್ರಿಯೇಟ್? ಕನೆಕ್ಷನ್ ಡಾಟ್ ಕರ್ಸರ್. ಕನೆಕ್ಷನ್ ಡಾಟ್ ಕನೆಕ್ಷನ್ದು ಆಬ್ಜೆಕ್ಟ್ ಯಾವುದು? CONN. ಕನೆಕ್ಷನ್ದು ಆಬ್ಜೆಕ್ಟ್ ಯಾವುದು? CONN ಡಾಟ್ ಕರ್ಸರ್. CONN ಡಾಟ್ ಕರ್ಸರ್. ಸಿ, ದಿಸ್ ಇಸ್ ದ ಯಾವ್ದು ಆಬ್ಜೆಕ್ಟ್? CURR. ಯಾವ್ದು ಆಬ್ಜೆಕ್ಟ್ ಇದು? ಕರ್ಸರ್ದು ಆಬ್ಜೆಕ್ಟು. ಕರ್ಸರ್ದು ಆಬ್ಜೆಕ್ಟ್ನ ಹೇಗೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ? ಕನೆಕ್ಷನ್ ಡಾಟ್ ಕರ್ಸರ್. ನಾವು ವಿ ಹ್ಯಾವ್ ಕ್ರಿಯೇಟೆಡ್ ದ ಕರ್ಸರ್ ಆಬ್ಜೆಕ್ಟ್. ಕರ್ಸರ್ ಆಬ್ಜೆಕ್ಟ್ನ ನಾವೇನು ಮಾಡಿದ್ದೀವಿ? ಕ್ರಿಯೇಟ್ ಮಾಡಿದ್ದೇವೆ. ನಾವು ವಿಲ್ ಯೂಸ್ ದ ಸೇಮ್ ಕೋಡ್. ಇನ್ನೊಂದು ಮೆಥಡ್ ಹೇಳಿದ್ನಲ್ಲ, ವಿಲ್ ಡೂ ಇನ್ ದಿಸ್ ಮೆಥಡ್ ಓನ್ಲಿ. ವಿಲ್ ಚೇಂಜ್ ದ ಟೇಬಲ್ ನೇಮ್. ವಿಲ್ ಗಿವ್ ಎಂಪ್ಲಾಯ್ಡ್. EMPLOYEE. ಎಂಪ್ಲಾಯ್ಡ್. Employee ID, employee name. You can give here salary. You can give here salary. The value for salary is, you can provide the int. In your object na use madbek ನಾವು cursor object. Which is the cursor object? CURR. CURR is the cursor object. Now I'll click enter. Now I'll give here print. What we are printing? Table is created. Table ಏನಾಗಿದೆ? Create ಆಗಿದೆ. Now I will run the program. Table employee already exists. Table ಏನಾಗಿದೆ? Already exist ಆಗಿದೆ. So we will change the name of this table. We'll just give EMP. Now we will run. ಟೇಬಲ್ ಏನಾಗಿದೆ? ಕ್ರಿಯೇಟ್ ಆಗಿದೆ. ಸಿ, ನಾವು ಕರ್ಸರ್ ಆಬ್ಜೆಕ್ಟ್ ಮೆಥಡಿಂದನೂ ನಾವೇನು ಮಾಡಿದ್ದೀವಿ? ಸ್ಟೇಟ್ಮೆಂಟ್ಸ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ಆರ್ ಎಲ್ಸ್ ವಿ ಕ್ಯಾನ್ ಯೂಸ್ ದ ವಿಚ್ ಆಬ್ಜೆಕ್ಟ್? ಕನೆಕ್ಷನ್ ಆಬ್ಜೆಕ್ಟ್. ಕನೆಕ್ಷನ್ ಆಬ್ಜೆಕ್ಟ್ನ ಯೂಸ್ ಮಾಡಿಕೊಂಡು ನಾವು ಸ್ಟೇಟ್ಮೆಂಟ್ಸ್ನ ಎಕ್ಸಿಕ್ಯೂಟ್ ಮಾಡ್ಬೋದು.
ಆರ್ ಎಲ್ಸ್ ಕರ್ಸರ್ಸ್ ಆಬ್ಜೆಕ್ಟ್ನ ನಾವು ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು, ಸ್ಟೇಟ್ಮೆಂಟ್ಸ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಬಟ್ ಯಾವುದೇ ಸ್ಟೇಟ್ಮೆಂಟ್ಸ್ನ ನಾವು ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ರೆ ವಿಚ್ ಮೆಥಡ್ ಈಸ್ ನೆಸೆಸಿಟಿ? ಎಕ್ಸಿಕ್ಯೂಟ್ ಮೆಥಡ್ ಈಸ್ ನೆಸೆಸರಿ. ದ ನೆಕ್ಸ್ಟ್ ಥಿಂಗ್, ಫಸ್ಟು ನಾವೇನು ಮಾಡಿದ್ದೀವಿ, ಕನೆಕ್ಷನ್ ಮಾಡಿದ್ದೀವಿ. ಆಫ್ಟರ್ ದಟ್ ವಿ ಹ್ಯಾವ್ ಕ್ರಿಯೇಟೆಡ್ ಎ ಟೇಬಲ್. ಒಂದು ಕನೆಕ್ಷನ್ ಮೆಥಡ್ನ ಯೂಸ್ ಮಾಡ್ಕೊಂಡು ಟೇಬಲ್ನ ಕ್ರಿಯೇಟ್ ಮಾಡಿದ್ದೀವಿ. ಅನದರ್ ಒನ್ ಇಸ್ ಕರ್ಸರ್ ಮೆಥಡ್ನ ಯೂಸ್ ಮಾಡ್ಕೊಂಡು ಟೇಬಲ್ನ ಕ್ರಿಯೇಟ್ ಮಾಡಿದ್ದೀವಿ. ನಾವು ವಿಲ್ ಸಿ, ಒಂದು ಟೇಬಲ್ ಕ್ರಿಯೇಟ್ ಆದಮೇಲೆ ಈ ಟೇಬಲಿಗೆ ನಾವು ವ್ಯಾಲ್ಯೂಸ್ನ ಎಂಟ್ರಿ ಮಾಡಬೇಕು. ಹೌ ಮೆನಿ ಟೇಬಲ್ಸ್ ಹಿಯರ್ ವಿ ಹ್ಯಾವ್? 2 tables. ಒನ್ ಇಸ್ ಸ್ಟೂಡೆಂಟ್ ಟೇಬಲ್, ಅನದರ್ ಒನ್ ಇಸ್ ದ ಎಂಪ್ಲಾಯಿ ಟೇಬಲ್. ನಮ್ಮಲ್ಲಿ ಇಲ್ಲಿ 2 tables ಇದೆ. ವಾಟ್ ಆರ್ ದ ಆಪರೇಷನ್ಸ್ ವಿ ಕ್ಯಾನ್ ಪರ್ಫಾರ್ಮ್ ಆನ್ ಟೇಬಲ್? ಟೇಬಲ್ನಲ್ಲಿ ನಾವು ಏನು ಆಪರೇಷನ್ಸ್ನ ಪರ್ಫಾರ್ಮ್ ಮಾಡ್ತೀವಿ? Suppose I'll show you in the Microsoft Word, then it will be easy for you to understand. Database ಅಲ್ಲಿ ಟೇಬಲ್ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಸಪೋಸ್ ಇಫ್ ಯು ಟೇಕ್ ಹಿಯರ್ ಟೇಬಲ್, ಎಷ್ಟಿದೆ ನಮ್ಮದು? ಸ್ಟೂಡೆಂಟ್ ಐ ಡಿ, ಸ್ಟೂಡೆಂಟ್ ನೇಮ್, ಕ್ಲಾಸ್. ಇದೇನಿದೋ ನಮ್ಮದು ಫೀಲ್ಡ್ ನೇಮ್ಸ್ ಇದು. ಸ್ಟೂಡೆಂಟ್ ಐ ಡಿ, ಸ್ಟೂಡೆಂಟ್ ನೇಮ್ ಆ್ಯಂಡ್ ಏನಿದು ನಮ್ಮದು ಕ್ಲಾಸ್. ಈ ನೇಮಿಂದ ಏನಾಗಿದೆ, ಟೇಬಲ್ ಏನಾಗಿದೆ, ಕ್ರಿಯೇಟ್ ಆಗಿದೆ. ಹೆಡಿಂಗ್ಸ್ ಏನು ಕೊಟ್ಟಿದ್ದೀವಿ ನಾವು? ಸ್ಟೂಡೆಂಟ್ ಐ ಡಿ ಕೊಟ್ಟಿದ್ದೀವಿ, ಸ್ಟೂಡೆಂಟ್ ನೇಮ್ ಕೊಟ್ಟಿದ್ದೀವಿ ಮತ್ತು ಕ್ಲಾಸ್ ಕೊಟ್ಟಿದ್ದೀವಿ. ಈ ಟೇಬಲ್ನ ಕ್ರಿಯೇಟ್ ಮಾಡೋಕ್ಕೆ ನಮಗೆ ಕ್ವೈರಿ ಏನಿದೆ? ಕ್ರಿಯೇಟ್ ಟೇಬಲ್. ಈ ಟೇಬಲ್, ಪರ್ಟಿಕ್ಯುಲರ್ ಟೇಬಲ್ ಏನಿದೆ, ಈ ಪರ್ಟಿಕ್ಯುಲರ್ ಟೇಬಲಿಗೆ ನಾವೇನು ಕೊಡಬೇಕು? ನೇಮ್ ಕೊಡಬೇಕು. ವಾಟ್ ದ ನೇಮ್ ವಿ ಹ್ಯಾವ್ ಗಿವನ್? ವಿ ಹ್ಯಾವ್ ಗಿವನ್ ಸ್ಟೂಡೆಂಟ್. ಏನಂತ ನೇಮ್ ಕೊಟ್ಟಿದ್ದೀವಿ ನಾವು? ಸ್ಟೂಡೆಂಟ್ ಅಂತ ನೇಮ್ ಕೊಟ್ಟಿದ್ದೀವಿ. ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್. ಅದರಲ್ಲಿ ಫೀಲ್ಡ್ಸ್ನ ಮೆನ್ಷನ್ ಮಾಡಿದ್ದೀವಿ. ಏನು ಫೀಲ್ಡ್ಸು? ಫಸ್ಟ್ ಫೀಲ್ಡ್ ಏನಿದೆ? ಸ್ಟೂಡೆಂಟ್ ಐ ಡಿ. ಫಸ್ಟ್ ಕಾಲಮ್ ಏನಿದೆ ನಮ್ಮದು? ಸ್ಟೂಡೆಂಟ್ ಐ ಡಿ ಅಂತ ಇದೆ. ಸೊ ವಿಲ್ ರೈಟ್ ಹಿಯರ್ ಸ್ಟೂಡೆಂಟ್ ಐ ಡಿ. ಇದರಲ್ಲಿ ಈ ಕಾಲಮಲ್ಲಿ ನಾವು ಯಾವ ಥರ ವ್ಯಾಲ್ಯೂಸ್ನ ಇನ್ಪುಟ್ ಮಾಡಬೇಕು ಅದನ್ನು ಪ್ರೊವೈಡ್ ಮಾಡ್ತಾ ಇರೋದು, ದಟ್ ಈಸ್ ಇಂಟ್, ಕಾಮಾ. ಸೆಕೆಂಡ್ ವ್ಯಾಲ್ಯೂ ಏನಿದೆ, ಫೀಲ್ಡ್ ಏನಿದೆ ನಮಗೆ? ಸ್ಟೂಡೆಂಟ್ ನೇಮ್. ಹೆಡಿಂಗ್ ಇದು, ಕಾಲಮ್ದು ಹೆಡಿಂಗ್ ಏನಿದೆ? ಸ್ಟೂಡೆಂಟ್ ನೇಮ್ ಇದೆ. ಇದರಲ್ಲಿ ನಾವು ಏನು ಪಾಸ್ ಮಾಡ್ತಾ ಇದ್ದೀವಿ? ಟೆಕ್ಸ್ಟ್, ಸ್ಪೇಸ್ ಟೆಕ್ಸ್ಟ್, ಕಾಮಾ. ನೆಕ್ಸ್ಟ್ ಏನಿದೆ ನಮ್ಮದು? ಕ್ಲಾಸ್ ಇದೆ. ಕ್ಲಾಸಲ್ಲಿ ನಾವು ಎಂಟ್ರಿ ಮಾಡ್ತಿದ್ದೀವಿ ಯಾವ ಕಾಂಬಿನೇಷನು ಅಂತ. ಸೊ ಅಗೇನ್ ವಿ ಆರ್ ಪ್ರೊವೈಡಿಂಗ್ ಹಿಯರ್ ಟೆಕ್ಸ್ಟ್. ಇದೇನಿದು? ಕ್ವೈರಿ. ಇದು ಈ ಕ್ವೈರಿನ ನಾವು ಎಕ್ಸಿಕ್ಯೂಟ್ ಯಾವುದರಿಂದ ಮಾಡೋದು? ವಿತ್ ದ ಹೆಲ್ಪ್ ಆಫ್ ದ ಎಕ್ಸಿಕ್ಯೂಟ್ ಕಮ್ಯಾಂಡ್. ಎಕ್ಸಿಕ್ಯೂಟ್ನ ಕಮ್ಯಾಂಡ್ನ ಯೂಸ್ ಮಾಡ್ಕೊಂಡು ನಾವು ಕ್ವೈರೀಸ್ನ ಏನು ಮಾಡಿಸ್ತೀವಿ? ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ಈ ಎಕ್ಸಿಕ್ಯೂಟ್ ಕ್ವೈರಿ ಯಾವುದರಿಂದ ಆಗುತ್ತೆ? ಐದರ್ ಕರ್ಸರ್ ಆಬ್ಜೆಕ್ಟ್ ಅಥವಾ we can go for the copy. either cursor object ತಗೋಬೋದು ಅಥವಾ ನಾವು ಕನೆಕ್ಷನ್ ಆಬ್ಜೆಕ್ಟ್ನ ತಗೋಬೋದು. ಐ ಥಿಂಕ್ ಅಂಟಿಲ್ ನೌ ಯು ಹ್ಯಾವ್ ಅಂಡರ್ಸ್ಟುಡ್. ಇಲ್ಲಿ ತನಕ ನಿಮಗೆ ಅರ್ಥ ಆಗಿರ್ಬೋದು. ಫಸ್ಟು ನಾವೇನು ಮಾಡ್ತಾ ಇದ್ದೀವಿ? ಕ್ರಿಯೇಟ್ ಟೇಬಲ್ ಮಾಡ್ತಾ ಇದ್ದೀವಿ. ಅದು ಯಾವುದರಿಂದ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ನಾವು? ಟೇಬಲ್ನ ಏನು ಮಾಡ್ತಾ ಇದ್ದೀವಿ? ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಕ್ರಿಯೇಟ್ ಮಾಡಿರೋ ಟೇಬಲ್ ಯಾವ ಕಮ್ಯಾಂಡಿಂದ ಎಕ್ಸಿಕ್ಯೂಟ್ ರನ್ ಮಾಡಿಸ್ತಾ ಇದ್ದೀವಿ? ವಿತ್ ದ ಹೆಲ್ಪ್ ಆಫ್ ದ ಎಕ್ಸಿಕ್ಯೂಟ್ ಕಮ್ಯಾಂಡ್. ಎಕ್ಸಿಕ್ಯೂಟ್ ಕಮ್ಯಾಂಡ್ನ ನಾವು ಯಾವ್ದ್ರ ಮುಖಾಂತರ ಎಕ್ಸಿಕ್ಯೂಟ್ ಮಾಡ್ಬೋದು? ಕರ್ಸರ್ ಆಬ್ಜೆಕ್ಟಿಂದಾದರೂ ಎಕ್ಸಿಕ್ಯೂಟ್ ಮಾಡ್ಬೋದು ಅಥವಾ ಕನೆಕ್ಷನ್ ಆಬ್ಜೆಕ್ಟಿಂದಾದರೂ ನಾವೇನು ಮಾಡ್ಕೋಬೋದು? ಎಕ್ಸಿಕ್ಯೂಟ್ ಮಾಡ್ಬೋದು. ಇಟ್ ಇಸ್ ಟೋಟಲ್ ಆಪ್ಷನಲ್. ಇದೇನಾಗಿರುತ್ತೆ? ಆಪ್ಷನಲ್ ಆಗಿರುತ್ತೆ. ನಾವು ವಿಲ್ ಮೂವ್ ಟು ದ ಟೇಬಲ್ ಕ್ರಿಯೇಷನ್. ಏನು ಟೇಬಲ್ ಕ್ರಿಯೇಷನ್ ಅಂತ ಹೇಳಿದರೆ, ಇಲ್ಲಿ ಇವಾಗ ನಾವು ಟೇಬಲ್ನ ಕ್ರಿಯೇಟ್ ಆಗಿದೆ. ಇವಾಗ ಟೇಬಲ್ ಕ್ರಿಯೇಟ್ ಆದಮೇಲೆ ಈ ಟೇಬಲ್ ಒಳಗಡೆ ನಾವೇನು ಹಾಕಬೇಕು? ವ್ಯಾಲ್ಯೂಸ್ನ ಹಾಕಬೇಕು. ವಾಟ್ ವಿ ಹ್ಯಾವ್ ಟು ಆ್ಯಡ್? ವಿ ಹ್ಯಾವ್ ಟು ಆ್ಯಡ್ ದ ವ್ಯಾಲ್ಯೂಸ್ ಟು ದ ಟೇಬಲ್. ಈ ಟೇಬಲ್ ಒಳಗಡೆ ಸಪೋಸ್ ನಾನು ಏನು ಪ್ರೊವೈಡ್ ಮಾಡ್ತಾಯಿದ್ದೀನಿ? 1 2 3 ಕಾವ್ಯ. ಕ್ಲಾಸ್ ಐ ಹ್ಯಾವ್ ಗಿವನ್ BCA. ನೆಕ್ಸ್ಟ್ ರೆಕಾರ್ಡ್ ಏನು ಇನ್ಪುಟ್ ಮಾಡ್ತಾಯಿದ್ದೀನಿ? 1 1 2 4 1 2 4 ಹೇಮಾ. ವಿ ವಿಲ್ ಆ್ಯಡ್ ಹಿಯರ್ BBA. ಇದೇನಿದು? ಇದು ಡಾಟಾನ ಆ್ಯಡ್ ಮಾಡ್ತಾ ಇರೋದು. ಇಲ್ಲಿ ಡಾಟಾನ ಆ್ಯಡ್ ಮಾಡಲಿಕ್ಕೆ, ಇಲ್ಲಿ ಡಾಟಾನ ಆ್ಯಡ್ ಮಾಡ್ಕೋಬೇಕು ಅಂತ ಹೇಳಿದರೆ ಯಾವ ಕಮ್ಯಾಂಡ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ಇನ್ಸರ್ಟ್ ಕಮ್ಯಾಂಡ್ನ ಯೂಸ್ ಮಾಡ್ತೀವಿ. ವಿಲ್ ಸಿ ಹಿಯರ್ ಹೌ ಟು ಯೂಸ್ ದ ಇನ್ಸರ್ಟ್ ಕಮ್ಯಾಂಡ್. ಯಾವ ಕ್ವೈರಿನ ಯೂಸ್ ಮಾಡ್ತೀವಿ ನಾವು? ಇನ್ಸರ್ಟ್ ಇಂಟು ಯಾವ ಟೇಬಲ್ ಒಳಗಡೆ, ಇಲ್ಲಿ ಟೇಬಲ್ ನೇಮ್ ಏನಿದೆ ನಮ್ಮದು, ಈ ಟೇಬಲ್ ಒಳಗಡೆ ಡಾಟಾನ ಹಾಕಬೇಕು ನಾವು. ಯಾವ ಟೇಬಲಿಗೆ ಡಾಟಾ ಹಾಕಬೇಕು ನಾವು? ಯು ಶುಡ್ ಆ್ಯಡ್ ದ ಡಾಟಾ ಟು ದ ಪರ್ಟಿಕ್ಯುಲರ್ ಟೇಬಲ್. ಈ ಪರ್ಟಿಕ್ಯುಲರ್ ಟೇಬಲಿಗೆ ನಾವು ಡಾಟಾನ ನಾವೇನು ಮಾಡಬೇಕು? ಆ್ಯಡ್ ಮಾಡಬೇಕು. ಹಾಗಾದರೆ ಇನ್ಸರ್ಟ್ ಇಂಟು ಈ ಟೇಬಲ್ದು ಹೆಸರೇನು? ಸ್ಟೂಡೆಂಟ್. ಎಲ್ಲಿ ನಾವು ಆ್ಯಡ್ ಮಾಡ್ತಾ ಇರೋದು? ಸ್ಟೂಡೆಂಟಿಗೆ ನಾವು ಡಾಟಾನ ನಾವೇನು ಮಾಡ್ತಾಯಿದ್ದೀವಿ? ಆ್ಯಡ್ ಮಾಡ್ತಾಯಿದ್ದೀವಿ. ಇನ್ಸರ್ಟ್ ಇಂಟು ಸ್ಟೂಡೆಂಟ್. ಹಾಗಾದರೆ ಅದರಲ್ಲಿ ಹೆಡಿಂಗ್ಸ್ ಏನೆಲ್ಲ ಇದೆ?
ಹೆಡಿಂಗ್ಸ್ ಏನಿದೆ ನಮಗೆ ಯಾವುದಕ್ಕೆಲ್ಲ ನಾವು ವ್ಯಾಲ್ಯೂಸ್ ಆ್ಯಡ್ ಮಾಡಬೇಕು, ಸ್ಟೂಡೆಂಟ್ ಐ ಡಿಗೆ ಆ್ಯಡ್ ಮಾಡಬೇಕು. ಆಫ್ಟರ್ ದಟ್ ಯಾವುದಕ್ಕೆ ಆ್ಯಡ್ ಮಾಡಬೇಕು, ನೆಕ್ಸ್ಟ್ ಕಾಲಮ್ ಏನಿದೆ ನಮಗೆ ಸ್ಟೂಡೆಂಟ್ ನೇಮ್ ಇದೆ, ಸ್ಟೂಡೆಂಟ್ ನೇಮಿಗೆ ಆ್ಯಡ್ ಮಾಡಬೇಕು. ಆಫ್ಟರ್ ದಟ್ ಕಾಮ ನೆಕ್ಸ್ಟ್ ಏನಿದೆ ನಮಗೆ ಕ್ಲಾಸ್ ಇದೆ, ಸೊ ವಿ ನೀಡ್ ಟು ಆ್ಯಡ್ ಫಾರ್ ದ ಕ್ಲಾಸ್ ಅಂದರೆ ಎಂಟ್ರಿ ಆಗಿಬಿಡ್ತದೆ. ದೆನ್ ವಿ ಹ್ಯಾವ್ ಟು ಆ್ಯಡ್ ಟು ದ ಕ್ಲಾಸ್. ಯಾವುದಕ್ಕೆಲ್ಲ ನಾವು ವ್ಯಾಲ್ಯೂಸ್ನ ಆ್ಯಡ್ ಮಾಡಬೇಕು, ಇನ್ಸರ್ಟ್ ಇಂಟು ಸ್ಟೂಡೆಂಟ್. ಇನ್ಸರ್ಟ್ ಯಾವುದಕ್ಕೆ ಇನ್ಸರ್ಟ್ ಮಾಡ್ತಾ ಇರೋದು, ನಾವು ಸ್ಟೂಡೆಂಟ್ ಟೇಬಲಿಗೆ ಇನ್ಸರ್ಟ್ ಮಾಡ್ತಾ ಇರೋದು. ಅದರ ಫೀಲ್ಡ್ ನೇಮ್ಸ್ ಯಾವುದೆಲ್ಲ ಇದೆ, ಸ್ಟೂಡೆಂಟ್ ಐ ಡಿ ಇದೆ, ಸ್ಟೂಡೆಂಟ್ ನೇಮ್ ಇದೆ, ದೆನ್ ಏನಿದೆ ನಮ್ಮದು ಕ್ಲಾಸ್ ಇದೆ. ಅದಾದಮೇಲೆ ಇಲ್ಲಿ ವಿ ಹ್ಯಾವ್ ಟು ಆ್ಯಡ್ ದ ವ್ಯಾಲ್ಯೂಸ್. ಏನು ವ್ಯಾಲ್ಯೂಸ್ ಇದೆ ನಮ್ಮದು, ಫಸ್ಟ್ ಏನಿದೆ ನಮ್ಮದು 1 2 3 ಇದೆ. 1 2 3 ಆ್ಯಡ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಏನು ಆ್ಯಡ್ ಮಾಡ್ತಾ ಇದ್ದೀವಿ, ಕಾವ್ಯ. ಆಫ್ಟರ್ ದಟ್ ಏನು ಆ್ಯಡ್ ಮಾಡ್ತಾ ಇದ್ದೀವಿ ನಾವು, BCA. ಇದೆಲ್ಲ ಏನಿದು ಟೆಕ್ಸ್ಟ್, ದಟ್ ಮೀನ್ಸ್ ಇಟ್ ಈಸ್ ಎ ಸ್ಟ್ರಿಂಗ್. ಇದೇನಾಯ್ತಿದು ಸ್ಟ್ರಿಂಗ್ ಆಯಿತು. ಸಿ ಹಿಯರ್ 1 2 3 ಫಸ್ಟ್ ಸ್ಟೂಡೆಂಟ್ ಐ ಡಿ ಇದೆ ಅಲ್ವಾ, ಸ್ಟೂಡೆಂಟ್ ಐ ಡಿಗೆ ಏನು ಹಾಕ್ತಾ ಇದ್ದೀವಿ, 1 2 3 ಹಾಕ್ತಾ ಇದ್ದೀವಿ. ಸ್ಟೂಡೆಂಟ್ ನೇಮಿಗೆ ಏನು ಹಾಕ್ತಾ ಇದ್ದೀವಿ, ಕಾವ್ಯ. ಕ್ಲಾಸಿಗೆ ಏನು ಹಾಕ್ತಾ ಇದ್ದೀವಿ, BCA ಹಾಕ್ತಾ ಇದ್ದೀವಿ. ನಾವು ವಾಟ್ ವಿಲ್ ಡೂ ಹಿಯರ್, ಇನ್ಸರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಯಾವ ಮೆಥಡ್ನ ಯೂಸ್ ಮಾಡಬೇಕು ನಾವು, ಅಗೇನ್ ವಿ ಹ್ಯಾವ್ ಟು ಯೂಸ್ ದ ಮೆಥಡ್ ಎಕ್ಸಿಕ್ಯೂಟ್. ಈ ಮೆಥಡ್ ಆದರೂ ಯೂಸ್ ಮಾಡ್ಕೋಬೋದು, ಆರ್ ಎಲ್ ವಿ ವಿಲ್ ಯೂಸ್ ದ ವೇರಿಯೇಬಲ್. ಆ್ಯಡ್ ಅಂತ ವೇರಿಯೇಬಲ್ ಯೂಸ್ ಮಾಡ್ಕೊಂಡು ನಾವು ಅಸೈನ್ ಮಾಡ್ಕೊಂಡಿದ್ದೀವಿ. ಅಸೈನ್ ಮಾಡಾದ್ಮೇಲೆ ವಾಟ್ ವಿ ವಿಲ್ ಡೂ, ವಿಲ್ ಯೂಸ್ ದ ಎಕ್ಸಿಕ್ಯೂಟ್ ಮೆಥಡ್. ಎಕ್ಸಿಕ್ಯೂಟ್ ಮೆಥಡಲ್ಲಿ ಯಾವ ವ್ಯಾಲ್ಯೂ ಹಾಕ್ತಾ ಇರೋದು, ಈ ಕಂಪ್ಲೀಟ್ ಸ್ಟೇಟ್ಮೆಂಟ್ನ ಹಾಕಬೇಕು. ಇನ್ಸ್ಟೆಡ್ ಆಫ್ ವಾಟ್ ವಿ ವಿಲ್ ಆ್ಯಡ್ ಅಂತ ಹಾಕೊಳ್ಳಿ. ಎಕ್ಸಿಕ್ಯೂಟ್ನ ಯಾವುದರಿಂದ ಎಕ್ಸಿಕ್ಯೂಟ್ ಮಾಡ್ಬೋದು, ಐದರ್ ವಿ ಕ್ಯಾನ್ ಯೂಸ್ ದ ಕರ್ಸರ್ ಆಬ್ಜೆಕ್ಟ್ ಆರ್ ವಿ ಕ್ಯಾನ್ ಯೂಸ್ ದ ಕನೆಕ್ಷನ್ ಆಬ್ಜೆಕ್ಟ್. ಕರ್ಸರ್ ಆಬ್ಜೆಕ್ಟ್ ಆದರೂ ಯೂಸ್ ಮಾಡ್ಕೋಬೋದು, ಕನೆಕ್ಷನ್ ಆಬ್ಜೆಕ್ಟ್ ಆದರೂ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ಬೋದು, ಈ ಟೇಬಲ್ನ ಪರ್ಟಿಕ್ಯುಲರ್ಲಿ ಎಕ್ಸಿಕ್ಯೂಟ್ ಮಾಡ್ಬೋದು. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್. ನೌ ವಿ ವಿಲ್ ಮೂವ್ ಟು ದ ಪೈಥಾನ್. ನಾವು ವಿಲ್ ಕಮ್ ಹಿಯರ್, ಟೇಬಲ್ ಏನಾಗಿದೆ ಕ್ರಿಯೇಟ್ ಆಗಿದೆ. ನಾವು ವಿ ವಿಲ್ ಯೂಸ್ ಒನ್ ಪರ್ಟಿಕ್ಯುಲರ್ ಮೆಥಡ್, ಕನೆಕ್ಷನ್ ಮೆಥಡ್ ಯೂಸ್ ಮಾಡ್ಕೊಳ್ಳೋದ. ಯು ಪ್ರಾಕ್ಟೀಸ್ ಯುವರ್ ಸೆಲ್ಫ್ ಬೈ ಕರ್ಸರ್ ಮೆಥಡ್. ಕರ್ಸರ್ ಮೆಥಡಿಂದ ನೀವು ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ. ಐ ವಿಲ್ ಡಿಲೀಟ್ ದಿಸ್ ಒನ್. ಸಿ ಆಲ್ರೆಡಿ ಟೇಬಲ್ ಏನಾಗಿದೆ ಕ್ರಿಯೇಟ್ ಆಗಿದೆ. ಇಫ್ ಐ ರನ್ ಒನ್ಸ್ ಅಗೇನ್, ಇದೇನೇ ಕೋಡ್ ನಾನು ಇನ್ನೊಂದು ಸತಿ ರನ್ ಆದರೆ ಎರರ್ ತೋರಿಸುತ್ತೆ, ಬಿಕಾಸ್ ಟೇಬಲ್ ಏನಾಗಿದೆ ಕ್ರಿಯೇಟ್ ಆಗಿದೆ. ಸೊ ನಾವು ವಿಲ್ ಫಸ್ಟ್ ಇನ್ಸರ್ಟ್ ಮಾಡಲಿಕ್ಕೆ ಯಾವುದನ್ನು ಯೂಸ್ ಮಾಡ್ಬೇಕು ನಾವು, ಇನ್ಸರ್ಟ್ ಇಂಟು ಸ್ಟೂಡೆಂಟ್. ಇನ್ಸರ್ಟ್ ಇಂಟು ಸ್ಟೂಡೆಂಟ್ ಏನಿದೆ ನಮ್ಮದು ಫೀಲ್ಡ್ಸು, ಸ್ಟೂಡೆಂಟ್ ಐ ಡಿ ಇದೆ. ಯು ಟೆಲ್ ಬೈ ಯುವರ್ ಸೆಲ್ಫ್, ನಿಮಗೆ ನೆನಪಾಗುತ್ತೆ. ಸ್ಟೂಡೆಂಟ್ ಐ ಡಿ ಇದೆ. ಆಫ್ಟರ್ ದಟ್ ಯಾವುದಿದೆ ನಮಗೆ, ಸ್ಟೂಡೆಂಟ್ ನೇಮ್ ಇದೆ. ದೆನ್ ಯಾವುದಿದೆ ನಮಗೆ, ಕ್ಲಾಸ್ ಇದೆ. ಆಫ್ಟರ್ ದಟ್ ಏನು ಇನ್ಪುಟ್ ಮಾಡಬೇಕು ನಾವು, ಕೀವರ್ಡು ವ್ಯಾಲ್ಯೂಸ್ ಅಂತ ಇನ್ಪುಟ್ ಮಾಡಬೇಕು. ಆಫ್ಟರ್ ದಟ್ ಇವಾಗ ಏನು ವ್ಯಾಲ್ಯೂಸ್ ಪ್ರೊವೈಡ್ ಮಾಡಬೇಕು ಆ ವ್ಯಾಲ್ಯೂಸ್ನ ಇನ್ಪುಟ್ ಮಾಡಬೇಕು. ಫಸ್ಟ್ ಏನು ಕೊಟ್ಟಿದ್ವಿ ನಾವು, 1 2 3 ಕೊಟ್ಟಿದ್ವಿ. ಆಫ್ಟರ್ ದಟ್ ವಿ ಹ್ಯಾಡ್ ಪ್ರೊವೈಡ್ ಕಾವ್ಯ, ದೆನ್ ವಿ ಹ್ಯಾಡ್ ಪ್ರೊವೈಡ್ BCA. ಇದೇನಿದು ವ್ಯಾಲ್ಯೂಸ್ನ ಪ್ರೊವೈಡ್ ಮಾಡಿದ್ವಿ. ಈ ವ್ಯಾಲ್ಯೂಸ್ನ ನಾವು ಯಾವ್ದ್ರಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು, ವಿ ಹ್ಯಾವ್ ಟು ಯೂಸ್ ವಿಚ್ ಕಮ್ಯಾಂಡ್, ಎಕ್ಸಿಕ್ಯೂಟ್ ಕಮ್ಯಾಂಡ್. ಎಕ್ಸಿಕ್ಯೂಟ್ ಕಮ್ಯಾಂಡ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ಬೇಕು ನಾವು, ಎಕ್ಸಿಕ್ಯೂಟ್ ಮಾಡಿಸ್ಬೇಕು. ನಾವು ಎಕ್ಸಿಕ್ಯೂಟ್ ಕಮ್ಯಾಂಡ್ ಯಾವುದರಿಂದ ಯೂಸ್ ಮಾಡ್ತಾ ಇರೋದು ನಾವು ವಿ ಆರ್ ಗೋಯಿಂಗ್ ಟು ಯೂಸ್ ದ ಕನೆಕ್ಷನ್ ಡಾಟ್ ಎಕ್ಸಿಕ್ಯೂಟ್. ಏನಾಗ್ತಾಯಿದೆ, ಎಕ್ಸಿಕ್ಯೂಟ್ ಆಗ್ತಾಯಿದೆ. ನಾವು ಟು ಅಂಡರ್ಸ್ಟ್ಯಾಂಡ್ ಅಪ್ಡೇಟ್ ಆಗ್ತಿದೆಯೋ ಇಲ್ವೋ ಅಂತ, ವಿ ವಿಲ್ ಗಿವ್ ದ ಸ್ಟೇಟ್ಮೆಂಟ್ ಹಿಯರ್, ಡಾಟಾ ಆ್ಯಡೆಡ್. ಡಾಟಾ ಏನಾಗಿದೆ, ಆ್ಯಡ್ ಆಗಿದೆ. ನಾವು ವಿಲ್ ರನ್. Inverted comma. Now we'll run the module. ಟೇಬಲ್ ಸ್ಟೂಡೆಂಟ್ ಆಲ್ರೆಡಿ ಎಕ್ಸಿಸ್ಟ್. ಅವಾಗಲೇ ಹೇಳಿದೆ ನಾನು, ಅನದರ್ ಟೈಮ್ ನಾವು ಟೇಬಲ್ನ ರನ್ ಮಾಡ್ತಾ ಇದ್ದೀವಿ ಪ್ರೋಗ್ರಾಮ್ ಅಂತ ಹೇಳಿದ್ರೆ, ಕಂಪ್ಲೀಟ್ ಮಾಡ್ಯೂಲ್ ಏನಿದೆ ಅದು ಕಂಪ್ಲೀಟ್ ರನ್ ಆಗ್ತಾ ಇದೆ. ನಾವು ಫಸ್ಟ್ ಟೇಬಲ್ ಏನು ಮಾಡಿದ್ದೀವಿ, ಕ್ರಿಯೇಟ್ ಮಾಡಿದ್ದೀವಿ. ದಟ್ಸ್ ವೈ ಇಟ್ ಇಸ್ ಶೋಯಿಂಗ್ ದ ಎರರ್. ಸೊ ಇದರಿಂದ ಏನು ಮಾಡೋದ ನಾವು ಅಂತ ಹೇಳಿದ್ರೆ, ವಾಟ್ ವಿಲ್ ಡೂ ದಿಸ್ ಒನ್, ವಿಲ್ ಗೋಯಿಂಗ್ ಟು ಕಮೆಂಟ್. ಏನು ಮಾಡ್ಕೊಳ್ಳೋದ ನಾವು, ಕಮೆಂಟ್ ಮಾಡ್ಕೊಳ್ಳೋದ, ಆರ್ ಎಲ್ಸ್ ವಿ ವಿಲ್ ರಿಮೂವ್. ಟೇಬಲ್ ಏನಾಗಿದೆ ಕ್ರಿಯೇಟ್ ಆಗಿದೆ, ಸೊ ವಿಲ್ ರಿಮೂವ್ನೇ ಮಾಡಿಬಿಡೋದ. ಈ ಪರ್ಟಿಕ್ಯುಲರ್ ಟೇಬಲಿಗೆ ನಾವು ಡಾಟಾನ ಏನು ಮಾಡ್ತಾಯಿದ್ದೀವಿ, ಆ್ಯಡ್ ಮಾಡ್ತಾಯಿದ್ದೀವಿ. ನಾವು ವಿಲ್ ರನ್ ದ ಮಾಡ್ಯೂಲ್. ಯು ಕ್ಯಾನ್ ಸಿ ಡಾಟಾ ಏನಾಗಿದೆ, ಆ್ಯಡ್ ಆಗಿದೆ. ಕನೆಕ್ಷನ್ ಏನಾಗಿದೆ, ಬಿಲ್ಡ್ ಆಗಿದೆ. ಡಾಟಾ ಏನಾಗಿದೆ, ಆ್ಯಡ್ ಆಗಿದೆ.
ದಿಸ್ ಇಸ್ ದ ಒನ್ ಮೆಥಡ್. ಡೈರೆಕ್ಟಾಗಿ ನಾವು ಹ್ಯಾಡ್ ಮಾಡಿದ್ವಿ. ಇನ್ನೊಂದು ಮೆಥಡ್ ಹೇಳಿದ್ದೆ ನಾನು, ಏನು ದಟ್ ಈಸ್ ದ ಮೆಥಡ್. ಒಂದು ವೇರಿಯೇಬಲ್ನ ನಾವು ಅಸೈನ್ ಮಾಡ್ಕೋಬೋದು. ವೇರಿಯೇಬಲ್ನ ಅಸೈನ್ ಮಾಡ್ಕೊಂಡು ದ ಸೇಮ್ ಕೋಡ್ ಹಾಕೊಳ್ಳೋದ. ಜಸ್ಟ್ ಡೂ ಹಿಯರ್ ಕಾಪಿ ಪೇಸ್ಟ್. ಇಲ್ಲಿ ವ್ಯಾಲ್ಯೂ ಚೇಂಜ್ ಮಾಡಿಬಿಡೋದ 1 to 4. ಇಲ್ಲೇನು ನೇಮ್ ಕೊಟ್ಟಿದ್ವಿ, ಕಾವ್ಯ ಆದಮೇಲೆ ಐ ಥಿಂಕ್ ಹೇಮಾ BBA. ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಗಿವ್ ದ ಹೇಮಾ. ದೆನ್ ವಿ ಹ್ಯಾವ್ ಪ್ರೊವೈಡೆಡ್ ದ BBA. ಸಿ ಆಲ್ರೆಡಿ ಒಂದ್ಸತಿ ನಾವು ಇನ್ಸರ್ಟ್ ಮಾಡಿದ್ದೀವಿ ವ್ಯಾಲ್ಯೂಸು. ಪುನಃ ರನ್ ಮಾಡಿದ್ರೆ ಅಗೇನ್ ಸೇಮ್ ವ್ಯಾಲ್ಯೂಸ್ ಏನಾಗುತ್ತೆ ಇಲ್ಲಿ ರಿಪೀಟ್ ಆಗುತ್ತೆ. ನೌ ವಿ ಹ್ಯಾವ್ ಯೂಸ್ ದಿಸ್ ಒನ್. ಈ ಪರ್ಟಿಕ್ಯುಲರ್ ಸ್ಟೇಟ್ ಕೋಡ್ ಏನು ಮಾಡಿದ್ದೀವಿ, ನಾವು ಒಂದು ವೇರಿಯೇಬಲಿಗೆ ಅಸೈನ್ ಮಾಡಿದ್ದೀವಿ. ಇವಾಗ ಎಕ್ಸಿಕ್ಯೂಟ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಹೇಗೆ ಎಕ್ಸಿಕ್ಯೂಟ್ ಮಾಡಿಸ್ತೀರಾ? ವಿಲ್ ಯೂಸ್ ದ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್. ಯಾವುದನ್ನು ಎಕ್ಸಿಕ್ಯೂಟ್ ಮಾಡಬೇಕು? ಆ್ಯಡ್ ವೇರಿಯೇಬಲ್ನ ನಾವೇನು ಮಾಡಬೇಕು? ಎಕ್ಸಿಕ್ಯೂಟ್ ಮಾಡಬೇಕು. ಈ ಎಕ್ಸಿಕ್ಯೂಟ್ ಯಾವುದರಿಂದ ಮಾಡ್ತೀವಿ ನಾವು? ಒಂದು ಆಬ್ಜೆಕ್ಟಿಂದ ಮಾಡ್ತಾ ಇದ್ದೀವಿ. ದಟ್ ವಿ ಆರ್ ಯೂಸಿಂಗ್ ದ ಎಕ್ಸಿಕ್ಯೂಟ್ ಕನೆಕ್ಷನ್ ಆಬ್ಜೆಕ್ಟ್. ಅರ್ಥ ಆಯ್ತಾ? ಈ ಮೆಥಡಲ್ಲಾದರೂ ನಾವು ಇನ್ಸರ್ಟ್ ಮಾಡ್ಕೋಬೋದು. Or else in this method also we can insert the data. Now we will run the execute. Data ಏನಾಗಿದೆ? ಆ್ಯಡ್ ಆಗಿದೆ. ನಾವು ಇವಾಗ ಆ್ಯಡ್ ಆಗಿರೋದು ಡಾಟಾನ ನಾವು ನೋಡಬೇಕು ಅಂತ ಹೇಳಿದರೆ, ಸಮ್ಟೈಮ್ಸ್ ನಾವು ಏನು ಡಾಟಾನ ಆ್ಯಡ್ ಮಾಡ್ತೀವಿ ಆ ಡಾಟಾ ಏನಾಗಲ್ಲ ಅಂತ ಹೇಳಿದ್ರೆ ಆ್ಯಡ್ ಆಗಲ್ಲ ಸಮ್ಟೈಮ್ಸ್. ಏನಕ್ಕೆ ಅಂತ ಹೇಳಿದರೆ ವಿ ಹ್ಯಾವ್ ಟು ಯೂಸ್ ದ ಕಮಿಟ್ ಮೆಥಡ್. ಏನು ಯೂಸ್ ಮಾಡಬೇಕು ಅಂತ ಹೇಳಿದರೆ ಕಮಿಟ್ ಮೆಥಡ್ ಯೂಸ್ ಮಾಡಬೇಕು. ಕಮಿಟ್ ಮೆಥಡ್ ಏನಕ್ಕೆ ಯೂಸ್ ಮಾಡುತ್ತೆ ಅಂತ ಹೇಳಿದ್ರೆ, ನಾವೇನಾದರೂ ಡಾಟಾಬೇಸಲ್ಲಿ ಚೇಂಜಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಾವು ಡಾಟಾ ಟೇಬಲಲ್ಲಿ ಡಾಟಾ ಆ್ಯಡ್ ಮಾಡ್ತಾ ಇದ್ದೀವಿ, ದಟ್ ಈಸ್ ಕಮಿಟ್ ಮೆಥಡ್ ವಿ ಹ್ಯಾವ್ ಟು ಯೂಸ್. ಅಪ್ಡೇಟ್ ಮಾಡ್ತಾ ಇದ್ದೀವಿ, ಡಾಟಾನ ನಾವೇನು ಮಾಡ್ತಾ ಇದ್ದೀವಿ, ಚೇಂಜ್ ಮಾಡ್ತಾ ಇದ್ದೀವಿ. ಅಟ್ ದಟ್ ಟೈಮ್ ಆಲ್ ವಿ ಹ್ಯಾವ್ ಟು ಯೂಸ್ ದ ಕಮಿಟ್ ಮೆಥಡ್. ಕಮಿಟ್ ಮೆಥಡ್ನ ನಾವೇನು ಮಾಡ್ಕೋಬೇಕು? ಯೂಸ್ ಮಾಡ್ಕೋಬೇಕು. ನೌ ಇಟ್ ಈಸ್ ಡಿಸ್ಪ್ಲೇಯಿಂಗ್ ಡಾಟಾ ಏನಾಗಿದೆ? ಆ್ಯಡ್ ಆಗಿದೆ. ನೌ ಇಫ್ ಯು ವಾಂಟ್ ಟು ವ್ಯೂ ದ ಡಾಟಾನ ನಾವು ನೋಡಬೇಕು ಅಂತ ಹೇಳಿದರೆ ವಾಟ್ ಕ್ವೈರಿ ವಿ ಹ್ಯಾವ್ ಟು ಯೂಸ್? ಕಮ್ ಹಿಯರ್ ಟು ದ ಮೈಕ್ರೋಸಾಫ್ಟ್ ವರ್ಡ್. ಇವಾಗ ಐ ವಿಲ್ ಎರೇಸ್ ದಿಸ್ ಒನ್. ಟೇಬಲ್ ಏನಾಗಿದೆ? ಕ್ರಿಯೇಟ್ ಆಗಿದೆ. ಟೇಬಲ್ ಕ್ರಿಯೇಟ್ ಆದಮೇಲೆ ನಮಗೆ ಕಾಣಿಸ್ತಾ ಇಲ್ಲ, ಡಾಟಾ ಆ್ಯಡ್ ಆಗಿದೆ ಅಂತ ತೋರಿಸ್ತಾ ಇದೆ. ಈ ಪರ್ಟಿಕ್ಯುಲರ್ ಡಾಟಾನ ನಮಗೆ ಡಿಸ್ಪ್ಲೇ ಆಗ್ತಾಯಿಲ್ಲ. ಈ ಡಾಟಾನ ನಾವು ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದರೆ ನಮಗೆ ಏನು ಕ್ವೈರಿ ಇದೆ? ಸೆಲೆಕ್ಟ್ ಸ್ಟಾರ್ ಫ್ರಮ್. ಟೇಬಲ್ ನೇಮ್ ಏನಿದು? ಈ ಟೇಬಲ್ ನೇಮ್ ಏನು? ಪರ್ಟಿಕ್ಯುಲರ್ ಟೇಬಲ್ ನೇಮ್ ಏನಿದೆ ನಮಗೆ? ಸ್ಟೂಡೆಂಟ್. ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್. ಈ ಎಕ್ಸಿಕ್ಯೂಟ್ ಮಾಡಿಸ್ಬೇಕು ಅಂತ ಹೇಳಿದರೆ ಏನು ಯೂಸ್ ಮಾಡಬೇಕು ನಾವು? ಎಕ್ಸಿಕ್ಯೂಟ್ ಕಮ್ಯಾಂಡ್ನ ಯೂಸ್ ಮಾಡಬೇಕು. ಹಿಯರ್ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್. ಎಕ್ಸಿಕ್ಯೂಟ್ ಕಮ್ಯಾಂಡ್ನ ಯಾವುದರಿಂದ ರನ್ ಮಾಡ್ತಾ ಇದ್ದೀವಿ ನಾವು? ಕನೆಕ್ಷನ್ ಕಮ್ಯಾಂಡ್ನ ಯೂಸ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿಸ್ತಾ ಇದ್ದೀವಿ. ಈ ಡಾಟಾನ ನಾವು ಪರ್ಟಿಕ್ಯುಲರ್ ಡಾಟಾನ ನಾವು ವ್ಯೂ ಮಾಡಬೇಕು ಅಂತ ಹೇಳಿದರೆ ವಾಟ್ ಈಸ್ ದ ಕ್ವರಿ? ಸೆಲೆಕ್ಟ್ ಅಂತ ಹೇಳಿದರೆ ಈ ಟೇಬಲಲ್ಲಿ ಏನೆಲ್ಲ, ಸ್ಟಾರ್ ಅಂತ ಹೇಳಿದ್ರೆ ಏನು? ಆಲ್. ಏನೆಲ್ಲ ಡಾಟಾ ಇದೆ ಎಲ್ಲ ಡಾಟಾ ಏನು ಮಾಡಬೇಕು? ಅದನ್ನು ಡಿಸ್ಪ್ಲೇ ಮಾಡಬೇಕು. ದಟ್ ಈಸ್ ಕನೆಕ್ಷನ್ ಡಾಟ್ ಎಕ್ಸಿಕ್ಯೂಟ್. ನಾವು ಇಲ್ಲಿ ನಮಗೆ ಸಿಂಗಲ್ ವ್ಯಾಲ್ಯೂ ಇಲ್ಲ, ವಿ ಹ್ಯಾವ್ ಮಲ್ಟಿಪಲ್ ವ್ಯಾಲ್ಯೂಸ್. ಈ ಮಲ್ಟಿಪಲ್ ವ್ಯಾಲ್ಯೂಸ್ ಇದೆ ಅಂತ ಹೇಳಿದರೆ ವಾಟ್ ವಿ ವಿಲ್ ಡೂ ಹಿಯರ್? ಈ ದಿಸ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ವೇರಿಯೇಬಲಿಗೆ ಅಸೈನ್ ಮಾಡ್ತೀವಿ. ದಟ್ ಈಸ್ ರಿಸಲ್ಟ್. ರಿಸಲ್ಟ್ ಈಸ್ ಈಕ್ವಲ್ ಟು ಕನೆಕ್ಷನ್ ಡಾಟ್ ಎಕ್ಸಿಕ್ಯೂಟ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್. ಒಂದು ವೇರಿಯೇಬಲಿಗೆ ಅಸೈನ್ ಮಾಡಿದ್ದೀವಿ ನಾವು ಈ ಕನೆಕ್ಷನ್ ಎಕ್ಸಿಕ್ಯೂಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟನ್ನು. ನಾವು ಫಾರ್ ರನ್ನಿಂಗ್ ದಿಸ್ ಒನ್ ವಿ ಆರ್ ಗೋಯಿಂಗ್ ಟು ಯೂಸ್ ದ ಫಾರ್ ಲೂಪ್. ಏನಕ್ಕೆ ಅಂತ ಹೇಳಿದ್ರೆ ನಮಗೆ ಮಲ್ಟಿಪಲ್ ವ್ಯಾಲ್ಯೂಸ್ ಡಿಸ್ಪ್ಲೇ ಆಗಬೇಕು. ಸೊ ವಿಲ್ ಯೂಸ್ ಫಾರ್ ಐ ಇನ್ ರಿಸಲ್ಟ್. ಐ ಆದರೂ ತೊಗೊಳ್ಳಿ ವೇರಿಯೇಬಲ್, ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಟೇಕ್ ದ ವೇರಿಯೇಬಲ್. ಫಾರ್ ಐ ಇನ್ ರಿಸಲ್ಟ್ ಅಂತ ತೊಗೊಂಡು ಐನ ವ್ಯಾಲ್ಯೂ ಪ್ರಿಂಟ್ ಮಾಡಿ we will get the values. And then see here. Now we need to display the data. Again ಇದನ್ನು ನಾವು ರನ್ ಮಾಡಿದ್ರೆ ಪುನಃ ಡಾಟಾ ಏನಾಗ್ತಿರುತ್ತೆ? ಆ್ಯಡ್ ಆಗ್ತಾ ಇರುತ್ತೆ. ಸೊ we will do this comment. ಇದನ್ನು ನಾವು ಕಮೆಂಟ್ ಮಾಡಿಬಿಡೋದ, ಇಲ್ಲಾಂದರೆ ಅಗೇನ್ ಅದು ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಇವಾಗ ನಾವೇನು ಮಾಡಬೇಕು? ಇಲ್ಲಿ ಕೊಟ್ಟಿರೋದು ವ್ಯಾಲ್ಯೂಸ್ನ ನಾವು ಡಿಸ್ಪ್ಲೇ ಮಾಡಬೇಕು. ಸೊ ವಾಟ್ ವಿ ವಿಲ್ ಗಿವ್? ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಏನಿದೆ? ಸ್ಟೂಡೆಂಟ್. ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್. ಇದು ಯಾವ್ದ್ರಲ್ಲಿ ಕೊಡಬೇಕು ನಾವು? ಎಕ್ಸಿಕ್ಯೂಟ್ ಕೊಡಬೇಕು. ಎಕ್ಸಿಕ್ಯೂಟ್ ಯಾವುದರಿಂದ ರನ್ ಆಗಬೇಕು? ಐದರ್ ಯು ಕ್ಯಾನ್ ಯೂಸ್ ದ ಕನೆಕ್ಷನ್ ಆಬ್ಜೆಕ್ಟ್ ಆರ್ ಕರ್ಸರ್ ಆಬ್ಜೆಕ್ಟ್.
Now we are going to assign this to the one variable, that is result. Now what I told, multiple values display ಆಗಬೇಕು. That's why we take here for loop for I in result. ಏನು ಪ್ರಿಂಟ್ ಮಾಡ್ತಾ ಇದ್ದೀವಿ? Now we are print I. This is the coding section we are going to use for the display. ಇದಾದ್ರೂ ಯೂಸ್ ಮಾಡ್ಕೋಬೋದು, or else we have different methods. Find all, find one ಅಂತ ಬೇರೆ ಥರ ಮೆಥಡ್ಸ್ ಇರುತ್ತೆ. ಆ ಮೆಥಡ್ಸ್ ಬೇಕಾದ್ರೂ ನಾವು ಯೂಸ್ ಮಾಡ್ಕೊಂಡು ವ್ಯಾಲ್ಯೂಸ್ ನಾವೇನು ಮಾಡ್ಬೋದು, ಡಿಸ್ಪ್ಲೇ ಮಾಡ್ಬೋದು. Now we will run the module. Nothing is displaying. Why nothing is displaying means because after creating we have not given commit. Connection dot commit ಮೆಥಡ್ ನಾವೇನು ಮಾಡಿಲ್ಲ, ಯೂಸ್ ಮಾಡಿಲ್ಲ. ದಟ್ಸ್ ವೈ ಅದೇನಾಗ್ತಾ ಇಲ್ಲ. ಸಿ ಹಿಯರ್, ಡಾಟಾ ಆ್ಯಡ್ ಆಗಿದೆ ಆ್ಯಂಡ್ ಇಟ್ ಈಸ್ ಡಿಸ್ಪ್ಲೇಯಿಂಗ್ ದ ಡಾಟಾ. ನಾವು ಏನಾದರೂ ಚೇಂಜಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಯಾವ ಮೆಥಡ್ನ ಯೂಸ್ ಮಾಡಬೇಕು? ವಿ ಹ್ಯಾವ್ ಟು ಯೂಸ್ ದ ಕಮಿಟ್ ಮೆಥಡ್. ಐದರ್ ಯು ಆರ್ ಇನ್ಸರ್ಟಿಂಗ್ ದ ಡಾಟಾನ ಇನ್ಸರ್ಟ್ ಮಾಡ್ತಾ ಇದ್ದೀರಾ, ಅಪ್ಡೇಟ್ ಮಾಡ್ತಾ ಇದ್ದೀರಾ, ಯು ಹ್ಯಾವ್ ಟು ಯೂಸ್ ದ ಕಮಿಟ್ ಮೆಥಡ್ನ ಯೂಸ್ ಮಾಡಬೇಕು. Then we have the close method. Close method is used to close the connection ನಾವು ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ವಾಟ್ ಮೆಥಡ್ ಹಿಯರ್ ವಿ ಹ್ಯಾವ್ CONN ಅಂತ ಇದೆ ಕನೆಕ್ಷನ್ನು. ವಿಲ್ ಗಿವ್ ಹಿಯರ್ CONN ಡಾಟ್ ಕ್ಲೋಸ್ ಅಂತ ಕೊಟ್ಟರೆ ಕನೆಕ್ಷನ್ ಏನಾಗ್ಬಿಡುತ್ತೆ, ಕ್ಲೋಸ್ ಆಗಿಬಿಡುತ್ತೆ. ನಾವು ವಿ ಆರ್ ನಾಟ್ ಕ್ಲೋಸಿಂಗ್ ದಿಸ್ ಒನ್ ಬಿಕಾಸ್ ವಿ ನೀಡ್ ಟು ಅಪ್ಡೇಟ್. ಇನ್ಸರ್ಟ್ ಆಯಿತು, ಕ್ರಿಯೇಟ್ ಆಯಿತು, ಇನ್ಸರ್ಟ್ ಆಯಿತು. ದೆನ್ ವಿ ಹ್ಯಾವ್ ಟು ಗೋ ಟು ದ ಅಪ್ಡೇಟ್ ಅಂತ ಹೇಳಿದ್ರೇನು, ಏನಾದರೂ ಚೇಂಜಸ್ ಮಾಡಬೇಕು. ಸಿ ಐ ಡಿಲೀಟ್ ದಿಸ್ ಒನ್. ಅಪ್ಡೇಟ್ ಅಂತ ಹೇಳಿದ್ರೇನು, ಏನಾದರೂ ಚೇಂಜಸ್ ಮಾಡಬೇಕು. ಆಲ್ರೆಡಿ ಇನ್ಪುಟ್ ಮಾಡಿರೋದು ಡಾಟಾದಲ್ಲಿ ನಾವು ಏನಾದರೂ ಚೇಂಜಸ್ ಮಾಡಬೇಕು ಅಂತ ಹೇಳಿದರೆ ವಿ ಆರ್ ಗೋಯಿಂಗ್ ಟು ಯೂಸ್ ದ ಅಪ್ಡೇಟ್ ಮೆಥಡ್. ಅಪ್ಡೇಟನ್ನ ಯೂಸ್ ಮಾಡ್ತೀವಿ ಕ್ವೈರಿನ, ಡಾಟಾನ ಚೇಂಜ್ ಮಾಡಲಿಕ್ಕೆ. ದೆನ್ ವಾಟ್ ಈಸ್ ದ ಕ್ವೈರಿ ಆಫ್ ಅಪ್ಡೇಟ್ದು ಕ್ವೈರಿ ಏನು? ಅಪ್ಡೇಟ್ ಯಾವುದನ್ನು ಅಪ್ಡೇಟ್ ಮಾಡಬೇಕು? ಸ್ಟೂಡೆಂಟ್ ಟೇಬಲ್ನ. ಅಪ್ಡೇಟ್ ಸ್ಟೂಡೆಂಟ್ ಸೆಟ್. ಯಾವ ವ್ಯಾಲ್ಯೂ ಚೇಂಜ್ ಮಾಡಬೇಕು? ಸಪೋಸ್ ಐ ನೀಡ್ ಟು ಚೇಂಜ್ ದ ವ್ಯಾಲ್ಯೂ ಫ್ರಮ್ ಕಾವ್ಯ ಟು ನವ್ಯ. ಕಾವ್ಯದಿಂದ ಏನೇನು ಚೇಂಜ್ ಮಾಡಬೇಕು? ನಾನು ನವ್ಯ ಅಂತ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಅಪ್ಡೇಟ್ ಸ್ಟೂಡೆಂಟ್ ಸೆಟ್. ಯಾವುದನ್ನ ಸೆಟ್ ಮಾಡ್ತಿರೋದು? ಎಸ್ ನೇಮ್. ಸ್ಟೂಡೆಂಟ್ ನೇಮ್ ಇಸ್ ಈಕ್ವಲ್ ಟು ಯಾವುದಿದೆ? ನವ್ಯ. ಸ್ಟೂಡೆಂಟ್ ನೇಮ್ನ ಏನು ಚೇಂಜ್ ಮಾಡ್ತಾ ಇದ್ದೀವಿ? ಅಪ್ಡೇಟ್ ಸ್ಟೂಡೆಂಟ್ ಸೆಟ್ ನೇಮ್ ಇಸ್ ಈಕ್ವಲ್ ಟು ನವ್ಯ, ವೇರ್ ಯಾವುದು ಪರ್ಟಿಕ್ಯುಲರ್ ರೋ ಸ್ಟೂಡೆಂಟ್ ID. ನಾವು ಇದನ್ನು ಕಂಡೀಷನಲ್ಲಿ ಪ್ರೊವೈಡ್ ಮಾಡಬೇಕು, ಯಾವುದು ಪರ್ಟಿಕ್ಯುಲರ್ ರೋನ ನಾವು ಆಲ್ಟರ್ ಮಾಡ್ತಾ ಇದ್ದೀವಿ ಅಂತ. ಸಿ, ಅಪ್ಡೇಟ್ ಸ್ಟೂಡೆಂಟ್ ಸೆಟ್ ಸ್ಟೂಡೆಂಟ್ ನೇಮ್ ಇಸ್ ಈಕ್ವಲ್ ಟು ನವ್ಯ, ವೇರ್ ಸ್ಟೂಡೆಂಟ್ ID ಇಸ್ ಈಕ್ವಲ್ ಟು 1 2 3. ಯಾವ ಸ್ಟೂಡೆಂಟ್ದು ID 1 2 3 ಇದೆ, ಅವ್ರದ್ದು ನೇಮ್, ಸ್ಟೂಡೆಂಟ್ ನೇಮ್ ಏನು ಮಾಡಬೇಕು? ನವ್ಯ ಅಂತ ಮಾಡಬೇಕು. This is the query. Now what we have to give here, ಯಾವ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ಕೋತೀವಿ ನಾವು? ಅಗೇನ್ we are going to use the execute. Then again what we are using here? Connection dot execute. Now we are executing. We will move to the Pythoniಗೆ ಹೋಗಿ ಮೂವ್ ಮಾಡೋದ. ಇಲ್ಲಿ ಆಲ್ರೆಡಿ ಇದೇನಾಗಿದೆ, ಕ್ರಿಯೇಟ್ ಆಗಿದೆ. ಸೊ we will mark it as an this one. Now what is the query we have to use? Update student set. ಯಾವುದನ್ನ ಸೆಟ್ ಮಾಡ್ತಿರೋದು? ಸ್ಟೂಡೆಂಟ್ ನೇಮ್ ಇಸ್ ಈಕ್ವಲ್ ಟು ನವ್ಯ, ವೇರ್ ID ಇಸ್ ಈಕ್ವಲ್ ಟು 1 2 3. ಯಾವುದ್ರದ್ದು ID 1 2 3 ಇದೆ, ಅವ್ರದ್ದು ಸ್ಟೂಡೆಂಟ್ ನೇಮ್ದು ಏನು ಮಾಡ್ಬೇಕು ನಾವು? ನವ್ಯ ಅಂತ ಮಾಡಬೇಕು. ಇದನ್ನು ಯಾವ್ದ್ರಲ್ಲಿ ಕೊಡ್ಬೇಕು ನಾವು? ಐದರ್ ಯು ಕ್ಯಾನ್ ಅಸೈನ್ ಟು ದ ವೇರಿಯೇಬಲ್ ಆರ್ ಯು ಕ್ಯಾನ್ ಗೋ ಫಾರ್ ದ ವೇರಿಯೇಬಲ್ಗಾದರೂ ಅಸೈನ್ ಮಾಡ್ಕೋಬೋದು ನಾವು. ಕನೆಕ್ಷನ್ ಡಾಟ್ ಎಕ್ಸಿಕ್ಯೂಟ್. ಈ ಥರದ್ದು ನಾವೇನು ಮಾಡ್ಕೋಬೋದು? ಅಪ್ಡೇಟ್ ಮಾಡ್ಕೋಬೋದು. ನಾವು ವಿಲ್ ರನ್ ಹಿಯರ್. ಅಪ್ಡೇಟ್ ಮಾಡ್ತಾ ಇದ್ದೀವಿ, ಇದೇನಾಗ್ತಾ ಇದೆ? ಡಿಸ್ಪ್ಲೇ ಆಗ್ತಾ ಇದೆ. ವಿಲ್ ರನ್ ದಿಸ್ ಮಾಡ್ಯೂಲ್. ನೋ ಸಚ್ ಕಾಲಮ್ ID. ID ಅಂತ ಕಾಲಮ್ ಇಲ್ಲ. ಏನಕ್ಕೆ ಅಂತ ಹೇಳಿದರೆ ನಮ್ಮದು ಕಾಲಮ್ ನೇಮ್ ಏನಿದೆ? ಸ್ಟೂಡೆಂಟ್ ID. ಹಿಯರ್ ನಾವೇನು ಪ್ರೊವೈಡ್ ಮಾಡಿದ್ದೀವಿ? ID ಅಂತ ಪ್ರೊವೈಡ್ ಮಾಡಿದ್ದೀವಿ. ಸೊ ವಿಲ್ ಗಿವ್ ಸ್ಟೂಡೆಂಟ್ ID. Now we will run.
ಸಿ ಕಾವ್ಯ ಅಂತ ಇದ್ದಿದ್ದು ಡಾಟಾ ಏನಿಗೆ ಚೇಂಜ್ ಆಗಿದೆ, ನವ್ಯ ಅಂತ ಚೇಂಜ್ ಆಗಿದೆ. ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಅಪ್ಡೇಟ್ ದ ಡಾಟಾ. ಅಪ್ಡೇಟ್ ಮಾಡಲಿಕ್ಕೆ ಯಾವ ಕಮ್ಯಾಂಡ್ನ ಯೂಸ್ ಮಾಡ್ತೀವಿ ನಾವು? ಅಪ್ಡೇಟ್ ಕಮ್ಯಾಂಡ್ನ ಯೂಸ್ ಮಾಡ್ತೀವಿ. ಅಗೇನ್ ವಿ ವಿಲ್ ಡೂ ದಿಸ್ ಕಮೆಂಟ್. ದೆನ್ ವಿ ನೀಡ್ ಟು ಡಿಲೀಟ್ ದ ಡಾಟಾ. ಎಕ್ಸಿಕ್ಯೂಷನ್ ಆಯಿತಾ, ಕ್ರಿಯೇಷನ್ ಆಯಿತು, ಟೇಬಲ್ ಕ್ರಿಯೇಟ್ ಮಾಡೋದಾಯಿತು, ಡಾಟಾನ ಆ್ಯಡ್ ಮಾಡೋದಾಯಿತು, ಡಿಸ್ಪ್ಲೇ ಮಾಡೋದಾಯಿತು, ಚೇಂಜಸ್ ಮಾಡೋದಾಯಿತು. ನಾವು ಇಫ್ ಯು ವಾಂಟ್ ಟು ಡಿಲೀಟ್ ದ ಡಾಟಾ, ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ರೋನ ನಾವು ಡಿಲೀಟ್ ಮಾಡಬೇಕು ಅಂತ ಹೇಳಿದರೆ ವಾಟ್ ವಿ ವಿಲ್ ಯೂಸ್? ವಿ ಆರ್ ಗೋಯಿಂಗ್ ಟು ಯೂಸ್ ದ ಕ್ವೈರಿ ಡಿಲೀಟ್. ಡಿಲೀಟ್ ಫ್ರಮ್ ಸ್ಟೂಡೆಂಟ್. ಯಾವ ಟೇಬಲಿಂದ ಡಿಲೀಟ್ ಮಾಡಬೇಕು? ಡಿಲೀಟ್ ಫ್ರಮ್ ಸ್ಟೂಡೆಂಟ್ ವೇರ್ ಸ್ಟೂಡೆಂಟ್ ಐ ಡಿ ಇಸ್ ಈಕ್ವಲ್ ಟು 1 2 3. ಯಾವುದನ್ನು ಡಿಲೀಟ್ ಮಾಡಬೇಕು? ಡಿಲೀಟ್ ಫ್ರಮ್ ಸ್ಟೂಡೆಂಟ್ ವೇರ್ ಸ್ಟೂಡೆಂಟ್ ಐ ಡಿ ಇಸ್ ಈಕ್ವಲ್ ಟು 1 2 3. ಸ್ಟೂಡೆಂಟ್ ಐ ಡಿ 1 2 3 ಯಾವ್ದಿದೆ ಅವ್ರದ್ದು ಡಾಟಾನ ಏನು ಮಾಡಬೇಕದು? ಡಿಲೀಟ್ ಮಾಡಬೇಕು. ಅಗೇನ್ ವಿ ಯೂಸ್ ದ ಎಕ್ಸಿಕ್ಯೂಟ್ ಮೆಥಡ್, ದೆನ್ ವಿ ಆರ್ ಪಾಸಿಂಗ್ ಟು ದ ಕನೆಕ್ಷನ್ ಮೆಥಡ್. ನಾವು ವಿಲ್ ಮೂವ್ ಹಿಯರ್, ವಿಲ್ ಮೂವ್ ಆ್ಯಂಡ್ ವಿಲ್ ಸಿ ದ ಡಾಟಾ. This is also we are going to make the comment. Now we will delete ಮಾಡಲಿಕ್ಕೆ ಏನು ಕಮಾಂಡು? ಡಿಲೀಟ್ ಫ್ರಮ್ ಸ್ಟೂಡೆಂಟ್ ವೇರ್ ಸ್ಟೂಡೆಂಟ್ ಐ ಡಿ ಇಸ್ ಈಕ್ವಲ್ ಟು 1 2 3. ಸ್ಟೂಡೆಂಟ್ ಐ ಡಿ ಏನಿದೆ 1 2 3 ಇದರ ಡಾಟಾನ ನಾವೇನು ಮಾಡಬೇಕು? ಡಿಲೀಟ್ ಮಾಡಬೇಕು. ಯು ಕ್ಯಾನ್ ಸಿ ಹಿಯರ್ ಅನದರ್ ಕಮಾಂಡ್ ಫ್ರಮ್ ಔಟ್ಪುಟ್. ಇಲ್ಲಿ ನೋಡಿ, ನಮಗೆ ಸ್ಟೂಡೆಂಟ್ ಐ ಡಿ ಒಂದು 1 2 3 ಇದೆ, ಒಂದು 1 2 4 ಇದೆ. 1 2 3 ಡಾಟಾನ ನಾವೇನು ಮಾಡಬೇಕು? ಡಿಲೀಟ್ ಮಾಡಬೇಕು. Now we'll execute here. We use the execute command. Then we are passing here connection. Now we'll run. See, 1 2 3 ಅನ್ನೋದು ಏನು ಡೀಟೇಲ್ಸ್ ಇದೆ, ಆ ಡಾಟಾ ಏನಾಗಿದೆ? ಡಿಲೀಟ್ ಆಗಿದೆ. ದಿಸ್ ಇಸ್ ದ ವೇ ವಿ ಆರ್ ಗೋಯಿಂಗ್ ಟು ಡಿಲೀಟ್ ದ ಡಾಟಾ. SQL ಡಾಟಾಬೇಸಿಂದ ಡಾಟಾನ ನಾವೇನು ಮಾಡ್ತಾ ಇದ್ದೀವಿ? ಡಿಲೀಟ್ ಮಾಡ್ತಾ ಇದ್ದೀವಿ. ದ ನೆಕ್ಸ್ಟ್ ಥಿಂಗ್ ವಿ ಹ್ಯಾವ್ ಟು ಡಿಲೀಟ್ ದ ಟೇಬಲ್. ಇವಾಗ ನಾವು ಈ ಕಂಪ್ಲೀಟ್ ಟೇಬಲ್ನೇ ಡಿಲೀಟ್ ಮಾಡಬೇಕು. ಇದರಿಂದ ಡಿಲೀಟ್ ಕಮ್ಯಾಂಡಿಂದ ಏನು ಡಿಲೀಟ್ ಮಾಡಿದ್ದೀವಿ? ಒಂದೊಂದು ಡಾಟಾನ ಡಿಲೀಟ್ ಮಾಡ್ತಾ ಇದ್ದೀವಿ, ರೋನ. ಕಂಪ್ಲೀಟ್ ಟೇಬಲ್ನೇ ಡಿಲೀಟ್ ಮಾಡಬೇಕು ಅಂತ ಹೇಳಿದರೆ ವಾಟ್ ವಿ ಯೂಸ್? ವಿ ಯೂಸ್ ಡ್ರಾಪ್ ಟೇಬಲ್. Then we have to give the table name. What is the table name? Student. Just that's it's the command we have to use to delete the table. Table na delete ಮಾಡಲಿಕ್ಕೆ ಅಷ್ಟೇ. We'll give here. Now we'll delete a table. To delete a table, what we will give? Again, we will make this in a comment section. Again, ಆ ಕೋಡ್ ಏನಾಗ್ತಿರತ್ತೆ? ಎಕ್ಸಿಕ್ಯೂಟ್ ಆಗ್ತಾ ಇರತ್ತೆ. Now we'll delete ಟೇಬಲ್ ಸ್ಟೂಡೆಂಟ್. ಯಾವ ಟೇಬಲ್ನ ಡಿಲೀಟ್ ಮಾಡಬೇಕು? ಸ್ಟೂಡೆಂಟ್ ಟೇಬಲ್ನ ಡಿಲೀಟ್ ಮಾಡಬೇಕು. ಅಗೇನ್ ಯಾವ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತಾ ಇದ್ದೀವಿ ನಾವು? ಎಕ್ಸಿಕ್ಯೂಟ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತಾ ಇದ್ದೀವಿ. ಮೊದಲೇ ಹೇಳಿದ್ದೀನಿ ನಾನು, ಕರ್ಸರ್ ಆಬ್ಜೆಕ್ಟ್ ಆದರೂ ಯೂಸ್ ಮಾಡ್ಬೋದು, ನೀವು ಕನೆಕ್ಷನ್ ಆಬ್ಜೆಕ್ಟ್ ಆದರೂ ಯೂಸ್ ಮಾಡ್ಬೋದು ಸ್ಟೇಟ್ಮೆಂಟ್ಸ್ನ ಎಕ್ಸಿಕ್ಯೂಟ್ ಮಾಡಲಿಕ್ಕೆ. ನಾವು ಇಲ್ಲಿ ರನ್ execute. Connection dot execute. And here table, we need to drop. I have written here delete, so we'll drop table student. Now we'll run. Nothing is displaying, so might be table is dropped. To check whether table is dropped or not, we'll execute this code of section. If we execute, we will understand whether we have the data or not. ಅದರಲ್ಲಿ ನಮಗೆ ಡಾಟಾ ಇದೆಯೋ ಇಲ್ವೋ ಅಂತ, ಟೇಬಲ್ ಇದೆಯೋ ಇಲ್ವೋ ಅಂತ ತೋರಿಸುತ್ತೆ. ನೋ ಸಚ್ ಟೇಬಲ್, ಸ್ಟೂಡೆಂಟ್ ಅಂತ ಟೇಬಲ್ ಇಲ್ಲ ಅಂತ ತೋರಿಸಿದೆ. ದಟ್ ಮೀನ್ಸ್ ಟೇಬಲ್ ಏನಾಗಿದೆ? ಡಿಲೀಟ್ ಆಗಿದೆ. ಸೊ ಆಲ್ಮೋಸ್ಟ್ ವಿ ಹ್ಯಾವ್ ಅಂಡರ್ಸ್ಟ್ಯಾಂಡ್ SQLite ಮಾಡ್ಯೂಲ್ನ ಹೇಗೆ ಕನೆಕ್ಟ್ ಮಾಡ್ತೀವಿ, ಟೇಬಲ್ನ ಹೇಗೆ ಕ್ರಿಯೇಟ್ ಮಾಡ್ತೀವಿ, ಡಾಟಾನ ಇನ್ಸರ್ಟ್ ಮಾಡೋದು, ಡಿಲೀಟ್ ಮಾಡೋದು, ಅಪ್ಡೇಟ್ ಮಾಡೋದು, ಚೇಂಜಸ್ ಮಾಡೋದು, ಮತ್ತು ಡಾಟಾನ ಏನು ಮಾಡ್ತಾಯಿದ್ದೀವಿ? ಡ್ರಾಪ್ ಮಾಡ್ತಾಯಿದ್ದೀವಿ. ದೆನ್ ಇಫ್ ಯು ವಾಂಟ್ ಟು ಕ್ಲೋಸ್ ದ ಕನೆಕ್ಷನ್, SQLನ ಕ್ಲೋಸ್ ಮಾಡಬೇಕು ಅಂತ ಹೇಳಿದರೆ ವಿ ಯೂಸ್ ದ ಮೆಥಡ್ ದಟ್ ಈಸ್ ಕಾಲ್ಡ್ ಆಸ್ ಅ ಕ್ಲೋಸ್ ಮೆಥಡ್.
ಕ್ಲೋಸ್ ಮೆಥಡ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ, ಕ್ಲೋಸ್ ಮಾಡ್ತಾ ಇದ್ದೀವಿ. ಕನೆಕ್ಷನ್ ಏನು ಮಾಡ್ತಾ ಇದ್ದೀವಿ, ಕ್ಲೋಸ್ ಮಾಡ್ತಾ ಇದ್ದೀವಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ದಿಸ್ ಕಂಪ್ಲೀಟ್ ಆಪರೇಷನ್ಸ್ ಆಫ್ ಇನ್ಸರ್ಟಿಂಗ್, ಕ್ರಿಯೇಟಿಂಗ್, ಡಿಲೀಷನ್ ಆ್ಯಂಡ್ ಅಪ್ಡೇಷನ್. ಸ್ಟಿಲ್ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್ ಮೀ ಥ್ರೂ ದ ಕಮೆಂಟ್ ಸೆಕ್ಷನ್. I'll try to answer your questions. Then again I am telling, this topic is not for first PU students and second PU students. It will in the examination al baralla. Then also if you want to learn means you can learn. I hope you have understand. Thank you.